ತುಂಬಾ ಡಿಸ್ಕೌಂಟ್ ಮಾಡಿನೇ ಪ್ರೈಸಸ್ ಎಲ್ಲ ಹೇಳ್ತಾ ಇದ್ದಾರೆ. ನೀವು ಕೇಳಿಲ್ಲ ನನಗೆ. ಹೇಳಿ ಸರ್, ಏನಿದೆ ಕನ್ನಡ ಅಂತ ಬರ್ದಿದ್ದೀರಿ ಗೊತ್ತಾ ಎದೆ ಮೇಲೆ? ಓಕೆ, ಬೇರೆ ಎಲ್ಲೂ ಬರ್ದಿಲ್ಲ, ನೀವು ಎದೆ ಮೇಲೆ ಬರ್ಕೊಂಡಿದ್ದೀರಾ ಕನ್ನಡ ಅಂತ, ಅದಕ್ಕೆನಾ ಸರ್. i20 ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2015 ಮಾಡಲ್ ಆಸ್ಟಾ ಸರ್. ಓಕೆ, ಪೆಟ್ರೋಲ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗು, ABS, ಮ್ಯಾಗ್ವಿಲ್, ಡಿಫಾಗರ್ ಎಲ್ಲ ಇದೆ. ಬಟ್ ಇದರಲ್ಲಿ ಒಂದು ಸಣ್ಣ ತಪ್ಪು ಕುಡುಕಿದೆ ಅಂತಾರೆ. ಏನ್ ಸರ್ ಇಷ್ಟು ಕ್ಲೀನ್ ಆಗಿದೆ? ಇದರಲ್ಲಿ ಹರಿಯಾಣ ಅಲ್ಲ, ತಮಿಳ್ನಾಡಲ್ಲ, ಆಂಧ್ರ ಅಲ್ಲ, ಓನ್ಲಿ ಬ್ಯಾಂಗ್ಳೂರ್. ಕಿಲೋಮೀಟರ್ ಎಷ್ಟು ಹೇಳಿ? 53,000. ಶೋರೂಮ್ ಹಿಸ್ಟ್ರಿ ಇದೆ. ಏನೇ ಕಡಿಮೆ ಹೆಚ್ಚು ಕಡಿಮೆ ಇದ್ರೆ ನನಗೆ ಹೇಳಿ, ನಾನು ಜವಾಬ್ದಾರಿ ರೆಡಿ ಇದ್ದೀನಿ. ಗಾಡಿ ಇಂಟೀರಿಯರ್ ನೋಡಿ ಹಾಗಿದೆ, ನೋಡಬಹುದು ನೀವು. ಡೀಸೆಲ್ ಗಾಡಿ ಹುಡುಕ್ತಾ ಇದ್ರೆ 2 ಲಕ್ಷ ರೂಪಾಯಿಗೆ ಗಾಡಿ ಆಗುತ್ತೆ. 2 ಲಕ್ಷ ರೂಪಾಯಿಗೆ ಬಂಗಾರದಂಗಿದೆ ಸರ್. 72,000 ಓಡಿದೆ. ಯಾರಾದ್ರೂ i20 ಡೀಸೆಲ್ ಬೇಕಂತ ಹುಡುಕ್ತಾ ಇದ್ರೆ ದಯವಿಟ್ಟು ಇದನ್ನ ತಗೊಂಡ್ಬಿಡಿ. ಓಕೆ, ಒಳ್ಳೆ ಗಾಡಿ, ಶೋರೂಮ್ ಹಿಸ್ಟ್ರಿ ಗಾಡಿ. ಯಾರಾದ್ರೂ ಡೆಸ್ಟರ್ ಹುಡುಕ್ತಾ ಇದ್ರೆ ಡೀಸೆಲ್ ಗಾಡಿ ಖಂಡಿತವಾಗಿ ತಗೋಬಹುದು. ಸೆಕೆಂಡ್ ಓನರ್, ಶೋರೂಮ್ ಹಿಸ್ಟ್ರಿ ಇದೆ, 84,000. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ, ಯಾವ್ದು ಆಕ್ಸಿಡೆಂಟ್ ಇಲ್ಲ, ಡೆಲ್ಲಿ ಅಲ್ಲ, ಹರಿಯಾಣ ಅಲ್ಲ, ಎಲ್ಲೂ ಅಲ್ಲ. ಒರಿಜಿನಲ್ ಗಾಡಿ, ಬಳ್ಳಾರಿ ಗಾಡಿ, ಬೆಂಗಳೂರಲ್ಲಿ ಇದೆ. ಸೆಕೆಂಡ್ ಓನರ್, ನೀಟ್ ಆಗಿರುವಂತ ಗಾಡಿ, ತುಂಬಾ ವೈಟ್ ಕಲರ್, ಸಿಂಗಲ್ ಓನರ್ ಗಾಡಿ. ಫೈನಲ್ ಆಗಿ ಗಾಡಿ ಬಂದು ನಿಮ್ಗೆ 1,48,000 ರೂಪಾಯಿ ಆಗುತ್ತೆ. 1,48,000 ರೂಪಾಯಿ. 100% ಲೋನ್ ಆದರೂ ಇದ್ದಾರೆ, 0 EMI ತಗೊಂಡೋದ್ರು ಇದ್ದಾರೆ, 80% ಲೋನ್ ಆದರೂ ಇದ್ದಾರೆ, 50% ಲೋನ್ ಆದರೂ. 1,30,000 ರೂಪಾಯಿಗೆ ಗಾಡಿ. ಸ್ಯಾಂಟ್ರೋ 2006. ನಿಮಗೆ ಸಿಬಿಲ್ ಪ್ರಾಬ್ಲಮ್ ಏನಾದರೂ ಇದ್ರೆ ನೀವು ಕಾರ್ ಇಸ್ಕೊಬೇಕು ಅಂದ್ರೇನು ನೀವು ನೆಕ್ಸೋ ಕಾರ್ಸ್ಗೆ ಬರ್ಬೋದು. ನಿಮಗೆ ಒಂದು ಪ್ರೈವೇಟ್ ಫೈನಾನ್ಸ್ ನಿಮಗೆ ಮಾಡ್ಕೊಡ್ತಾರೆ. 7 ಸೀಟರ್ ಗಾಡಿ ಒಂದಿದೆ. ಸೊ ಇದ್ರ ಬಗ್ಗೆ ಹೇಳಿ ಸರ್. 2011 ಮಾಡಲ್ ಜೈಲೋ ಸರ್, 7 ಸೀಟರ್. ಏನ್ ಸರ್ ಶೋರೂಮ್ ಹಿಸ್ಟ್ರಿ ಅಂತ ಹೇಳ್ತೀರಾ? ನಮಗೆ ಗೊತ್ತಾಗ್ಬಿಡುತ್ತೆ. ಬನ್ನಿ, 56,000 ಓಡಿದೆ. 56,000 ಇದೇ ಹೇಳೋದು ನಿಮ್ಗೆ. ಇದು ಅಷ್ಟೇ, 1,000ಕ್ಕೋ ಲಕ್ಷಕ್ಕೋ ಒಂದು ಗಾಡಿ ಸಿಗುತ್ತೆ. ಸಿಂಗಲ್ ಓನರ್, ತುಂಬಾ ಚೆನ್ನಾಗಿದೆ ಗಾಡಿ ಸರ್. ಇದು ಬಂದು 2,20,000 ಕಸ್ಟಮರ್ ಕೋಟಿಂಗ್ ಇದೆ. ಓಕೆನಾ? ನಿಮ್ಗೆ 2 ಲಕ್ಷ ಫೈನಲ್ ಮಾಡ್ಕೊಂಡು ಹುಡುಗನ್ ಕಳಿಸ್ತೀವಿ. ಎಲ್ಲಿ ತೋರಿಸ್ಕೊಳ್ತೀರಾ? ಬೆಂಗಳೂರಲ್ಲಿ ತೋರಿಸ್ಕೊಳ್ಳಿ. ಓಕೆ ಅಂದ್ಮೇಲೆ ಬನ್ನಿ ಸರ್. ಗಾಡಿ ರೇಟ್ಗೆ ನಿಮ್ಗೆ ಯಾರು ಗಾಡಿನೇ ಕೊಡಲ್ಲ ಬಜಾರ್ದಲ್ಲಿ. 13 ಮಾಡಲ್ ಸಿಂಗಲ್ ಓನರ್ i10 ರೇಟ್ ಅಂದ್ರೆ ಖುಷಿಯಾಗಿ ಬಿಡ್ತೀನಿ ನಾನು. ಏನ್ ಹೇಳ್ತೀನಿ? 2,25,000. ಬಡವರಿಗೆ ಜೀವನ ನಡೆಸುವಂತ ಒಂದು ರಥ ಇದು. ಮನೆ ಕಂಪ್ಲೀಟ್ ಆಗಿ ಈಸಿಯಾಗಿ ನಡೆದೋಗ್ಬಿಡುತ್ತೆ ಒಂದು ತಿಂಗಳಲ್ಲಿ. 1 ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ ಸರ್. ಇನೋವಾದ ಬಗ್ಗೆ ಏನ್ ಹೇಳ ಸರ್? ರಾಜ ಗಾಡಿ ಅದು. ನೀನ್ ಏನ್ ಹೇಳಿದೆ? ಅವತ್ತಿಗೂ ಮಾರ್ಕೆಟ್, ಇವತ್ತಿಗೂ ಮಾರ್ಕೆಟ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಗಾಡಿ, ತುಂಬಾನೇ ಚೆನ್ನಾಗಿದೆ. ಕಿಲೋಮೀಟರ್ ಬಂದು 37,000 ಓಡಿದೆ. ಚೆಕ್ ಮಾಡ್ಕೊಬಹುದು. ಶೋರೂಮ್ ಹಿಸ್ಟ್ರಿ ಇದೆ ಇದಕ್ಕೂ. ಖಂಡಿತ ಹಿಸ್ಟ್ರಿ ಇದೆ. 37,000 ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ತುಂಬಾ ನೀಟ್ ಆಗಿರುವಂತ ಗಾಡಿ. 1 ರೂಪಾಯಿ ಖರ್ಚಿಲ್ಲ. 1,50,000 ನೆಗೋಷಿಯಬಲ್ ಮಾಡೋಣ ಸರ್. ಏರ್ ಬ್ಯಾಗು, ಮ್ಯಾಗ್ವಿಲ್ಸ್ ಎಲ್ಲ ಬರುತ್ತೆ ಸರ್. 1,50,000 ಫೈನಲ್ ಎಷ್ಟು ಕೊಡ್ತೀರಾ? 1,35,000 ಕೊಟ್ಬಿಡೋಣ. 1,35,000 ಫೈನಲ್. 19 78,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, ವ್ಯಾಗನಾರ್ ಇದೆ. 2012 ಮಾಡಲು, ಬರೀ 56,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಕಿಲೋಮೀಟರ್ ಬಂದು 74,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಸಿಂಗಲ್ ಓನರ್, 84,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, ಸಿಂಗಲ್ ಓನರ್ ಎಷ್ಟಕ್ಕಾಗತ್ತಂತ ಕೇಳಿ? ಎಷ್ಟು ಸರ್? 2,15,000. 2,15,000 ಕೊಟ್ಬಿಡ್ತೀನಿ ಸರ್. 63,000 ಓಡಿರೋದು. ಶೋರೂಮ್ ಹಿಸ್ಟ್ರಿ ಇದೆಯಾ? ಇದೆ. ಓಕೆ, ಬರೀ 63,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಅದೇ ಮುಟ್ಕೊಂಡು ಹೇಳ್ತೀನಿ, ಹಿಸ್ಟ್ರಿ ಇದೆ ಟೊಯೋಟಾ ಅದರಲ್ಲಿ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ವಿ ಅಂದರೆ ನಾಗರಬಾವಿಯಲ್ಲಿರುವ ನೆಕ್ಸೋ ಕಾರ್ಸ್ ಅಂತ ಒಂದು ಯೂಸ್ ಕಾರ್ ಶೋರೂಮ್ಗೆ ಬಂದಿದ್ವಿ. ತುಂಬ ಜನ ಬಂದರು ಕಮೆಂಟ್ಸಲ್ಲಿ ಬಂದ್ಬಿಟ್ಟು ಬಜೆಟ್ ಕಾರ್ಸ್ ವಿಡಿಯೋ ಮಾಡಿ ಅಂತ ಹೇಳ್ತಾನೆ ಇದ್ರಿ. ಸೊ ಅದಕ್ಕೆ ಇವಾಗ ಬಂದ್ಬಿಟ್ಟು ನೆಕ್ಸೋ ಕಾರ್ಸ್ಗೆ ಬಂದಿದ್ದೀವಿ. ಸೊ ಇವ್ರ ಹತ್ರ ಬಂದ್ಬಿಟ್ಟು ಎಲ್ಲ ಥರ ಬಜೆಟ್ ಕಾರ್ಸ್ ಎಲ್ಲ ಒಂದು ಒಳ್ಳೆ ಬಜೆಟ್ ಪ್ರೈಸಲ್ಲಿ ಮಾಡ್ಕೊಡ್ತಾ ಇದ್ದಾರೆ. ಇವಾಗ ರಂಜಾನ್ ಮೇಲೆ ಬರ್ತಾ ಇದೆ, ಸ್ಪೆಷಲ್ ಆಫರ್ಸ್ ಎಲ್ಲ ನಡೀತಾ ಇದೆ ಇಲ್ಲಿ. ಸೊ ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಆಫರ್ಸು, EMI ಆಗುತ್ತಾ, ಕಾರ್ ಡೀಟೇಲ್ಸು ಎಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಇನ್ನು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ ಇದ್ದಾರೆ, ಸರ್ನ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಾಯ್ ಸರ್. ಹಲೋ ಸರ್. ಸರ್ ನಿಮ್ಮ ಹೆಸರು? ಮುಷ್ತಾಕ್ ಸರ್. ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀರಾ? 15 ಇಯರ್ಸ್ ಇಂದ ಸರ್. 15 ಇಯರ್ಸ್ ಇಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀರಾ. ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ ಆಗಿ ನಮ್ಮ ವ್ಯೂವರ್ಸ್ಗೆ ಹೇಳಿ ಸರ್. ನೆಕ್ಸೋ ಕಾರ್ ನಾಗರಬಾವಿ ಸರ್. ಬಿಹೈಂಡ್ ನರ್ಸಿಂಗ್ ಕಾಲೇಜ್ ಅಂತ ಹೇಳಿದ್ರೆ ಆರಾಮಾಗಿ ಬರ್ಬೋದು ಸರ್ ಇಲ್ಲಿ. ಓಕೆ, ಎಕ್ಸಾಕ್ಟ್ ಆಗಿ ಲೊಕೇಶನ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮ್ಯಾಪ್ ಡೀಟೇಲ್ಸ್ ಕೊಟ್ಟಿರ್ತೀವಿ. ಇಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ, ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ಅವರೇ ಬಂದ್ಬಿಟ್ಟು ನಿಮಗೆ ಲೊಕೇಶನ್ ಡೀಟೇಲ್ಸ್ ಆಗಿರ್ಬೋದು, ಸೊ ಯಾವ ಕಾರ್ದು ಎಲ್ಲ ಡೀಟೇಲ್ಸ್ ನಿಮಗೆ ಕಳ್ಸಿಕೊಡ್ತಾರೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಫಸ್ಟ್ ಯಾವ ಗಾಡಿಯಿಂದ ಸ್ಟಾರ್ಟ್ ಮಾಡೋಣ ಸರ್? ಸರ್ ಹುಂಡೈ ಒಂದು ಕಾರ್ ಇದೆ, ಸೊ ಇದ್ರ ಬಗ್ಗೆ ಹೇಳಿ ಸರ್ ಡೀಟೇಲ್ಸ್. 2013 ಮಾಡಲು. ಓಕೆ, ಡೀಸೆಲ್. ಥರ್ಡ್ ಓನರ್ ಸರ್ ಇದು. ಓಕೆ, ಥರ್ಡ್ ಓನರ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು 91,000 ಓಡಿದೆ. ಈ ಗಾಡಿ ಬಂದು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ನಿಮಗೆ ಫೈನಲ್ 285 ಹೇಳ್ತಾರೆ ಸರ್. 2,85,000 ಫೈನಲ್ ಗಾಡಿ ಸರ್. ಯಾರು ಕೊಡ್ತಾರೆ ನಿಮಗೆ 285ಗೆ ಡೀಸೆಲ್ ಗಾಡಿ? ಒರಿಜಿನಲ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಯಾವುದು ಬಾಬಾ ಗೀಬಾ ಏನಲ್ಲ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ, ಎಲ್ಲಿ ಬೇಕು ಇಷ್ಟು ಚೆಕ್ ಮಾಡ್ಕೊಬಹುದು. ಓಕೆ, ನೆಕ್ಸ್ಟ್ ಸರ್. ನೆಕ್ಸ್ಟ್ ಸ್ವಿಫ್ಟ್. ಸ್ವಿಫ್ಟ್ VDI 17 ಮಾಡಲು. ಸೆಕೆಂಡ್ ಓನರ್.
ಗಾಡಿ ಬಂದು 1,13,000 ಓಡಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಸಿಲ್ವರ್ ಕಲರ್, ಸೆಕೆಂಡ್ ಓನರ್. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ? ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು 5,25,000 ಇದೆ ಸರ್. ಮಾತುಕತೆ ಕೂತ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸ್ವಲ್ಪ ಅಂದ್ರೆ ಎಷ್ಟು ಮಾಡ್ತೀರಾ ಎಷ್ಟು ಫೈನಲ್? ಆಗ್ಬೋದು, 10 ಆಗ್ಬೋದು, 15 ಆಗ್ಬೋದು. ಕಸ್ಟಮರ್ ಗಾಡಿ ಅಲ್ಲ ಸರ್. ಸೊ 5,10,000 Maximum try ಮಾಡ್ಬೋದು. ಓಕೆ. ಇಕೋ ಸ್ಪೋರ್ಟ್ಸ್ ಒಂದಿದೆ, ಸೊ ಇದು ಬಗ್ಗೆ ಹೇಳಿ. ಈಕೋ ಸ್ಪೋರ್ಟ್ಸ್ 2014 ಮಾಡಲ ಸರ್. ಓಕೆ ಸೆಕೆಂಡ್ ಓನರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 96,000 ಓಡಿದೆ. ಓಕೆ ನೀಟ್ ಆಗಿದೆ. ಕಂಫರ್ಟ್ ಲೈನು, ಮ್ಯಾಗ್ವಿಲ್ ಕಸ್ಟಮರ್ ಹಾಕಿದ್ದಾರೆ ಸರ್. ಓಕೆ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಕಸ್ಟಮರ್ ಸಣ್ಣ ಪುಟ್ಟ ಆಲ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಗಾಡಿ ತುಂಬಾ ನೀಟ್ ಆಗಿದೆ. ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು ಡೀಸೆಲ್ ಗಾಡಿ 4,55,000 ಇದೆ. ಫೈನಲ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓಕೆ 4,55,000 ಹೇಳ್ತಾ ಇದ್ದಾರೆ. ಡೈರೆಕ್ಟ್ ಆಗಿ ಬಂದ್ರೆ ಆಗುತ್ತೆ ಸರ್. ಮಾತಾಡ್ಬೋದು, ಎಷ್ಟಕ್ಕಾದ್ರೂ ಮಾತಾಡ್ಬೋದು. ನೋಡೋಣ ಸರ್. 4,45,000 ನೀವು ಹೇಳ್ತಾ ಇದ್ದೀರಾ. ಯಾವ ಗಾಡಿ ತಗೊಂಡ್ರು ನಿಮ್ಮ ಚಾನಲ್ ಬಂದ್ರೆ ಯಾವ ಗಾಡಿ ತಗೊಂಡ್ರು 2,000 ರೂಪಾಯಿ ಡೀಸೆಲ್ ಆರ್ ಪೆಟ್ರೋಲ್ ಹಾಕೊಡ್ತೀವಿ ನಾವು. ಓಕೆ ನೆಕ್ಸ್ಟ್ ಸರ್. ನೆಕ್ಸ್ಟ್ ಬಂದು ಎರ್ಟಿಗಾ ಸರ್. ಎರ್ಟಿಗಾ ಬಂದು 2017 ಮಾಡಲು, SHVS ಇಂಜನ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಸೆಕೆಂಡ್ ಓನರ್. ಓಕೆ 1,01,000 ಓಡಿದೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಈ ಗಾಡಿ ಬಂದು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು 8 ಲಕ್ಷ ರೂಪಾಯಿ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 8 lakhs ಹೇಳ್ತಾ ಇದ್ದೀರಾ. ಸ್ಲೈಟ್ಲಿ ನೆಗೋಷಿಯಬಲ್. ಖಂಡಿತ. ನಿಮ್ಮ ಹತ್ರ ಲೋನ್ EMI ಆಪ್ಷನ್ ಎಲ್ಲ ಅವೈಲೇಬಲ್ ಇದೆಯಾ? ಕೆಲವು ಕಸ್ಟಮರ್ ಬಂದವರು ನಿಮ್ಮಲ್ಲಿ 100% ಲೋನ್ ಆದರೂ ಇದ್ದಾರೆ, 0 EMI ತಗೊಂಡೋದ್ರು ಇದ್ದಾರೆ, 80% ಲೋನ್ ಆದರೂ ಇದ್ದಾರೆ, 50% ಲೋನ್ ಆದ್ರೆ, 40% ಲೋನ್ ಆದ್ರೆ ಲೋನ್ ಆಗೇ ಆಗುತ್ತೆ. ಲೋನ್ ಆಗೇ ಆಗುತ್ತೆ. ಸಿಬಿಲ್ ಪ್ರಾಬ್ಲಮ್ ಇರಬಾರ್ದು. ನೀವು ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಮಾಡಿ ನಾನು ಮಾಡಿಸ್ಕೊಡ್ತೀನಿ. ಓಕೆ ಸೊ ನೆಕ್ಸ್ಟ್ ಸರ್. ಸ್ವಿಫ್ಟ್ ಡಿಸೈರ್ ಸರ್. ಬಿಡಿ ಇದು 1011 ಓಕೆ ಸಿಂಗಲ್, ಸೆಕೆಂಡ್ ಓನರು, ಡೀಸೆಲ್ ಗಾಡಿ. ಯಾರಾದ್ರೂ ಡೀಸೆಲ್ ಗಾಡಿ ಹುಡುಕ್ತಾ ಇದ್ರೆ, ಒಂದು ದೊಡ್ಡ ಚಿಕ್ಕ ಫ್ಯಾಮಿಲಿಗೆ ಹಿಂಗೆ ಡಿಕ್ಕಿ ಬೇಕು, 50 kg ರಾಗಿ ಹಾಕಬೇಕು, 5 kg ಅಕ್ಕಿ ಹಾಕ್ಬೇಕು ಅನ್ನೋರು ಡಿಕ್ಕಿ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಗಿಂಜನ್ ಎಲ್ಲ ಚೆನ್ನಾಗಿದೆ. 1,12,000 ಓಡಿದೆ. ಈ ಗಾಡಿ ಬಂದು ಫೈನಲ್ ಆಗಿ ನಿಮ್ಗೆ 2,75,000 ಕಸ್ಟಮರ್ ಕೊಟ್ಬಿಡ್ತಾರೆ. 2,75,000 ಡೀಸೆಲ್ ಗಾಡಿ ಸರ್. ಯಾರು ಕೊಡ್ತಾರೆ ಬಜಾರಲ್ಲಿ? ಚಾಲೆಂಜಿಂಗ್ ಪ್ರೈಸ್ ಇದು. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಯಾವ್ದು ಆಕ್ಸಿಡೆಂಟ್ ಇಲ್ಲ, ಡೆಲ್ಲಿ ಅಲ್ಲ, ಹರಿಯಾಣ ಅಲ್ಲ, ಎಲ್ಲೂ ಅಲ್ಲ. ಒರಿಜಿನಲ್ ಗಾಡಿ, ಬಳ್ಳಾರಿ ಗಾಡಿ, ಬೆಂಗಳೂರಲ್ಲಿ ಇದೆ. ಸೆಕೆಂಡ್ ಓನರ್. ಓಕೆ ನೆಕ್ಸ್ಟ್ CRV ಒಂದಿದೆ. CRV ಬಂದು ಸೆಕೆಂಡ್ ಓನರ್ ಸರ್. ಓಕೆ ಪೆಟ್ರೋಲ್ ವೇಟ್, ಟಾಪ್ ಎಂಡ್ ಮಾಡಲ್, ಏರ್ ಬ್ಯಾಗು, ABS, ಮ್ಯಾಗ್ವಿಲು, ಡಿಫಾಗರು, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ಡ್ರೈವ್ ಬೇರೆ ಅಲ್ಲ ಇದು? ಹೌದು. CRV ಕಸ್ಟಮರ್ ಎಲ್ಲ ಹುಡುಕ್ತಾ ಇದ್ರೆ ಪೆಟ್ರೋಲ್ ಗಾಡಿನ, ಈ ಗಾಡಿನ ನೀವು ತಗೊಳ್ಬಹುದು. ಗಾಡಿ ಬಂದು ಫೈನಲ್ ಆಗಿ ನಿಮ್ಗೆ 3 ಲಕ್ಷ ಹೇಳ್ತಾರೆ ಕಸ್ಟಮರ್. ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ ಸರ್. ಎಷ್ಟು ಸರ್? ಸೆಕೆಂಡ್ ಓನರ್ 2007 ಮಾಡಲು CRV. ಎಷ್ಟು ಕಡಿಮೆ ಮಾಡ್ತೀರಾ ನೀವು? ಮ್ಯಾಕ್ಸಿಮಮ್ ಟ್ರೈ ಮಾಡೋಣ ಸರ್. ಕಸ್ಟಮರ್ ಗಾಡಿಗಳಲ್ವಾ, ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಬಂದ್ರೆ ಫೈಟ್ ಮಾಡಿ ಕೊಡ್ತೀನಿ, ಬನ್ನಿ ಸರ್. ಸೊ ನೆಕ್ಸ್ಟ್ ಸರ್ ಸಿಯಾಜ್ ಬಂದು VDA ಪ್ಲಸ್ ಇದು 2017 ಮಾಡಲ್, 16-17 ಮಾಡಲ್, ಸೆಕೆಂಡ್ ಓನರ್. ಈ ಗಾಡಿ ಬಂದು ಕಸ್ಟಮರ್ 5.5 ಲಕ್ಷ ಕೊಟ್ಬಿಡ್ತಾರೆ ಸರ್. 5.5 ಲಕ್ಷ ಕೊಟ್ಬಿಡ್ತಾರೆ. ಗಾಡಿ AC ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ ಸರ್. ಸೊ ಫ್ರೆಂಡ್ಸ್ ಇನ್ನೊಂದು ಬಂದ್ಬಿಟ್ಟು ಇವ್ರು ಹೇಳ್ತಾ ಇರೋ ಪ್ರೈಸ್ ಎಲ್ಲ ಯಾವ್ದು ಫಿಕ್ಸ್ಡ್ ಇಲ್ಲ. ಡೈರೆಕ್ಟ್ ಆಗಿ ಬಂದ್ರೆ ಹೆಚ್ಚು ಕಡಿಮೆ ಆಗುತ್ತೆ, ತಗೊಳ್ಬಹುದು. ನಾವು ಆಕ್ಸಿಡೆಂಟ್ ಆಗಿದ್ರೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತೀನಿ. ಕಿಲೋಮೀಟರ್ ಟ್ಯಾಂಪರ್ ಆಗಿದ್ರೆ ಟ್ಯಾಂಪರ್ ಆಗಿದೆ ಅಂತ ಹೇಳ್ತೀವಿ. ಒರಿಜಿನಲ್ ರೀಡಿಂಗ್ ಇದ್ರೆ ಒರಿಜಿನಲ್ ರೀಡಿಂಗ್ ಅಂತ ಹೇಳಿದ್ವಿ. ನೀವು ಕೊಡೋದು ಡೆಸ್ಟಿನ ಇರುತ್ತೆ ಸರ್. ನಮ್ಮ ಹತ್ರ ಕಸ್ಟಮರ್ ಕೊಡೋದು ಡೆಸ್ಟಿನ ಇರುತ್ತೆ. ನಾಳೆ ಹೋಗಿ ಬೈತಾನೆ ಬೆಳಗ್ಗೆ, ಈ ತರ ಮಾಡ್ಬಿಟ್ರಲ್ಲ ಅಂತ. ಅದೇನಕ್ಕೆ ಬೇಕು ಆ ಜೀವನ ಅಂತೇಳಿ ಇರೋದನ್ನ ಹೇಳಿ ಮಾಡ್ತೀವಿ ನಾವು. ಬೇಕಂದ್ರೆ ನೀವು ಮೆಕ್ಯಾನಿಕ್ 15 ವರ್ಷದಿಂದ ಇದೀವಿ ಸರ್. ಕಸ್ಟಮರ್ ಹೇಳಿನೇ ಕೊಟ್ಟಿದ್ದೀವಿ. ಬೈಯೋರು ಬೈಬೋದು, ನಾ ಇರೋ ವಿಚಾರನ ಹೇಳಿ ಕೊಡ್ತೀವಿ. ಬೇಕಂದ್ರೆ ಅವ್ರ ಮೆಕ್ಯಾನಿಕ್ ನ ಕರ್ಕೊಂಡ್ ಬಂದು ಚೆಕ್ ಮಾಡಿ ತಗೊಂಡ್ಬೋದಲ್ಲ? ಖಂಡಿತವಾಗಿ ಕೊಡ್ತೀವಿ ಗಾಡಿ. ನೀವು ಬನ್ನಿ, ನಮ್ಗೆ ಹುಡುಗನ್ ಕಳಿಸ್ತೀವಿ. ಎಲ್ಲಿ ತೋರಿಸ್ಕೊಳ್ತೀರಾ? ಬೆಂಗಳೂರಲ್ಲಿ ತೋರಿಸ್ಕೊಳ್ಳಿ. ಓಕೆ ಅಂದ್ಮೇಲೆ ಬನ್ನಿ ಸರ್, ಗಾಡಿ ಕೊಡ್ತೀನಿ. ಸರ್ ವ್ಯಾಗನರ್ ಇದೆ ನೆಕ್ಸ್ಟ್. 2009 ಮಾಡಲ್ ಸರ್. ವ್ಯಾಗನರ್ 8-9 ಗಾಡಿ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್, LPG ಇದೆ ಸರ್ ಇದರಲ್ಲಿ. ಓಕೆ ಕಸ್ಟಮರ್ FC ಎಲ್ಲ ಮಾಡ್ಕೊಡ್ತಾರೆ. ಇನ್ಶೂರೆನ್ಸ್ ಎಲ್ಲ ಇದೆ, ಎಲ್ಲ ಕ್ಲೀನ್ ಆಗಿ ಮಾಡ್ಕೊಡ್ತಾರೆ. ಫೈನಲ್ ಆಗಿ ಬಂದು ಈ ಗಾಡಿ ನಿಮ್ಗೆ 1,65,000 ರೂಪಾಯಿ ಆಗುತ್ತೆ. 1,65,000 ಫೈನಲ್ ಆಗುತ್ತೆ ಇನ್ಶೂರೆನ್ಸ್. ಸರ್ ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆ. ಸೊ ಇದು ಬಗ್ಗೆ ಹೇಳಿ ಡೀಟೇಲ್ಸ್. ಸ್ವಿಫ್ಟ್ ZXi ಸರ್. ಇದು 9 ಮಾಡಲ್, FC 29 ತನಕ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಏರ್ ಬ್ಯಾಗು, ABS, ಮ್ಯಾಗ್ವಿಲ್ ಬರುತ್ತೆ, ಡಿಫಾಗರ್ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಕಿಲೋಮೀಟರ್ ಗ್ಯಾರಂಟಿ ಇಲ್ಲ, ನಮ್ಗೆ ಸರ್ವಿಸ್ ಹಿಸ್ಟ್ರಿ ಸಿಕ್ಕಿಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು 2.75 ಇದೆ ಸರ್. 2.65 ಮ್ಯಾಕ್ಸಿಮಮ್ ಮಾಡ್ಕೊಡ್ತೀನಿ. 2,65,000 ಮಾಡ್ಕೊಡ್ತೀರಾ? ಖಂಡಿತ. ಎಲ್ಲೋ ಬೋರ್ಡ್ ಇದು. ಯಾರಾದ್ರೆ ಬಡವ್ರ ಪಾಲಿನ ಹೇಳ್ದಲ್ಲ, ಹೇಳದೆ ಬೇಡ. ಬಾದಾಮಿ ಪಾಪ ಬಡವರಿಗೆ ಜೀವನ ನಡೆಸೋಂತ ಒಂದು ರಥ ಇದು. ಮನೆ ಕಂಪ್ಲೀಟ್ ಆಗಿ ಈಸಿಯಾಗಿ ನಡೆದೋಗ್ಬಿಡುತ್ತೆ ಒಂದು ತಿಂಗಳಲ್ಲಿ. ಹೌದು ಗೊತ್ತಾ? 2016 ಮಾಡಲು ಸರ್. ಕ್ವಾರ್ಟರ್ ಜೆಟ್ ಇಂಜನ್, ಡೀಸೆಲ್. ಡಾಕ್ಯುಮೆಂಟ್ ಲ್ಯಾಪ್ಸ್ ಆಗಿದೆ. 1 ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ ಸರ್. 1 lakh rupees ಕೊಟ್ಬಿಡ್ತೀರಾ? ಡಾಕ್ಯುಮೆಂಟ್ ಅವ್ರು ಮಾಡ್ಕೊಬೇಕು. ನೀವೇ ಡಾಕ್ಯುಮೆಂಟ್ಸ್ ನೀವೇ ಮಾಡ್ಕೊಡ್ಬೇಕಂದ್ರೆ ಖರ್ಚೇನಿದೆ ಅವ್ರು ಕೊಟ್ಬಿಟ್ರೆ ಸಾಕು. ಎಷ್ಟು ಬರ್ಬೋದು ಸರ್? ಒಂದು 30,000-35,000 ಬರುತ್ತೆ. 35,000 ಬರುತ್ತೆ. ಅದು ಕೊಟ್ರೆ ಮಾಡ್ಕೊಟ್ಬಿಡ್ತೀರಾ? ಸೊ ನೋಡಿ 1 lakh ನಿಮ್ಗೆ ಇಂಡಿಕಾ ಎಲ್ಲೋ ಬೋರ್ಡ್ ಸಿಗ್ತಾ ಇದೆ. ಈಗ ಯಾರಾದ್ರೂ ನಿರುದ್ಯೋಗಿಗಳು ಇರ್ತಾರೆ, ಡ್ರೈವಿಂಗ್ ಬರುತ್ತೆ, ಓಡಿಸ್ಕೊಳ್ಬೋದಲ್ಲ. ಇನ್ನೊಂದು ಸ್ವಿಫ್ಟ್ ಇದೆ. ಸೊ ಇದು ಬಗ್ಗೆ ಡೀಟೇಲ್ಸ್ ಹೇಳಿ. ಸ್ವಿಫ್ಟ್ 2009 ಮಾಡಲ್ ಸರ್. FC ಇನ್ಶೂರೆನ್ಸ್, ಡೀಸೆಲ್ ಗಾಡಿ ಇದು. ಓನರ್ ಬಂದು 3 ಆಗಿದೆ ಸರ್.
ಓಕೆ ಗಾಡಿ ತುಂಬಾನೇ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಈ ಗಾಡಿ ಬಂದು ಫೈನಲ್ ಆಗಿ ನಿಮ್ಗೆ 2,35,000 ರೂಪಾಯಿ ಕಸ್ಟಮರ್ ಕೊಟ್ಬಿಡ್ತದೆ. 2,35,000 ಕೊಟ್ಬಿಡ್ತಾರೆ. 2009 ಮಾಡಲು FC ಇನ್ಶೂರೆನ್ಸ್ ಎಲ್ಲ ಇದೆ ಗಾಡಿಯಲ್ಲಿ, ಮ್ಯಾಗ್ವಿಲ್ ಇದೆ, AC ಇದೆ, ಪವರ್ ಸ್ಟೇರಿಂಗ್ ಇದೆ, ಡೀಸೆಲ್ ಗಾಡಿ. ಓಕೆ, ಆಲ್ ಓವರ್ ಕರ್ನಾಟಕ ಲೋನು ಮಾಡ್ಕೊಡ್ತೀರಾ? ಈ ಗಾಡಿಗೆ ಲೋನ್ ಆಗಲ್ಲ ಸರ್. ಇಲ್ಲ, ಬೇರೆ ಗಾಡಿಗೆ ಜನರಲ್ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇದ್ರೂ ಮಾಡ್ಕೊಡ್ತೀರಾ. ಅವನಿಗೆ ಸಿಬಿಲ್ ಪ್ರಾಬ್ಲಮ್ ಇರಬಾರ್ದು ಅಷ್ಟೇ. ಓಕೆ, ಸಿಬಿಲ್ ಚೆನ್ನಾಗಿದ್ರೆ ಸಾಕು, ಲೋನ್ ಮಾಡ್ಕೊಡ್ತೀರಾ. ನೆಕ್ಸ್ಟ್ i20 ಇದೆ, ಬ್ರಾಂಡ್ ನ್ಯೂ ಕಂಡೀಷನ್. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2015 ಮಾಡಲ್ ಆಸ್ಟಾ ಸರ್. ಓಕೆ, ಪೆಟ್ರೋಲ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗು, ABS, ಮ್ಯಾಗ್ವಿಲ್, ಡಿಫಾಗರ್ ಎಲ್ಲ ಇದೆ. ಬಟ್ ಇದ್ರಲ್ಲಿ ಒಂದು ಸಣ್ಣ ತಪ್ಪು ಕುಡುಕಿದೆ ಅಂತಾರೆ. ಏನ್ ಸರ್ ಇಷ್ಟು ಕ್ಲೀನ್ ಆಗಿದೆ? ಇದರಲ್ಲಿ 4 ಓನರ್ ಸರ್. 4 ಓನರ್ಸ್. ಆಕ್ಸಿಡೆಂಟ್ ಫ್ರೀ ಗಾಡಿ, ಎಕ್ಸಲೆಂಟ್ ಕಂಡೀಷನ್ ಗಾಡಿ. ನೋಡಿ, ಅದೇ ಗಾಡಿ ಬಂದ್ಬಿಟ್ಟು ಹೊಸದಾಗಿದೆ, 4 ಓನರ್ಸ್ ಆಗಿದೆ. ಆದ್ರೆ ಕಿಲೋಮೀಟರ್ ಜಿನೇನ್ ಇದೆ 86,000. ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, ಗಾಡಿ ಫೈನಲ್ ಆಗಿ ಬಂದು ನಿಮ್ಗೆ 3,85,000 ಕಸ್ಟಮರ್ ಕೊಟ್ಬಿಡ್ತಾರೆ. 3,85,000 ಆಗಿದ್ರೆ 5 ಲಕ್ಷ ಹೇಳ್ತಾರೆ. ಓಕೆ, ಇದು 4th ಓನರ್ಗೋಸ್ಕರ ನಿಮ್ಗೆ 3,85,000 ಮಾಡಿಸ್ಕೊಡ್ತೀನಿ. ಫ್ರೆಂಡ್ಸ್ ನೋಡ್ಕೊಳ್ಳಿ, 3,85,000 ರುಪೀಸ್ಗೆ ನಿಮ್ಗೆ ಬಂದ್ಬಿಟ್ಟು i20 ಸಿಗ್ತಾ ಇದೆ. ಸೊ ಏನಕ್ಕೆ ಅಷ್ಟು ಕಡಿಮೆ ಕೊಡ್ತಾ ಇದೆ ಅಂದ್ರೆ ಲೈಕ್ 4 ಓನರ್ಸ್ ಡ್ರಾಬ್ಯಾಕ್ ಓನರ್. ಸೊ 4 ಓನರ್ಸ್ ಆಗಿರೋ ಒಂದೇ ಕಾರಣಕ್ಕೆ ಬಂದ್ಬಿಟ್ಟು ಅಷ್ಟು ಕಡಿಮೆ ಸಿಗ್ತಾ ಇದೆ ನಿಮಗೆ. ಸೊ ಬೇಗ ಯಾರಿಗಂದ್ರೆ ಬೇಕಾಗಬೇಕು ಅಂದ್ರೆ ಕೆಳಗಡೆ ನಂಬರ್ಸ್ ಇರುತ್ತೆ, ಕಾಲ್ ಮಾಡಿ ಬೇಗ ಬಂದು ಗ್ರ್ಯಾಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನೋವಾ ಒಂದು ಇದೆ ಸರ್. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. ಇನೋವಾದ ಬಗ್ಗೆ ಏನ್ ಹೇಳ ಸರ್, ರಾಜ ಗಾಡಿ ಅದು. ನೀನು ಏನ್ ಹೇಳಿದೆ, ಅವತ್ತಿಗೂ ಮಾರ್ಕೆಟ್ ಇವತ್ತಿಗೂ ಮಾರ್ಕೆಟ್. ಇದು 2011 ಸರ್. ಓಕೆ, G3. ಇದು ಅಷ್ಟೇ 4 ಓನರ್. ಓಕೆ, ಕಸ್ಟಮರ್ ಫ್ರೆಶ್ ಆಗಿ ಇಂಜಿನ್ ಮಾಡಿಸಿದ್ದಾರೆ. ಗಾಡಿ ತುಂಬಾ ಚೆನ್ನಾಗಿದೆ. ಈ ಗಾಡಿ ಬಂದು ಫೈನಲ್ ಆಗಿ ನಿಮ್ಗೆ 4,35,000 ಆಗುತ್ತೆ ಸರ್. 4,30,000 4,35,000 2011 G3. ಓಕೆ, ಅದರಲ್ಲಿ ನೀವು ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ತೀರಲ್ಲ? ಏನಿಲ್ಲ, ಕಸ್ಟಮರ್ ಗಾಡಿ ಇದು. ನಮ್ಮ ಹತ್ರ ಆಗೋದು ಡೀಸೆಲ್ 2,000, ಪೆಟ್ರೋಲ್ 2,000 ಅಷ್ಟೇ. ಈ ಗಾಡಿಗೆ 4,35,000 ಫೈನಲ್ ರೇಟ್ ಸರ್. ಇದ್ರಲ್ಲಿ ಡಿಸ್ಕ್ ಏನು ಮಾತಾಡಕ್ಕಾಗಲ್ಲ. ಇನ್ನ ಸ್ವಲ್ಪ ಏನಾದ್ರು ಮಾಡಿ ಸರ್. 5,000 ರೂಪಾಯಿ ಬೇಕಾದ್ರೆ ಕಿತ್ತಾಕೋಣ, ಕಸ್ಟಮರ್ ಮಾತಾಡಿ. ಗಾಡಿ ಆಗಿದೆ ನೋಡಿ ಸರ್, ಬಂಗಾರದಂಗಿದೆ ಗಾಡಿ. ಸೊ ನೋಡ್ಕೊಳ್ಳಿ, ಇನೋವಾಗ ಯಾರಾದ್ರೂ ಬೇಕಂದ್ರೆ ಎಲ್ಲಿನೂ ಅಲ್ಲ, ಹರಿಯಾಣನೂ ಅಲ್ಲ, ಒರಿಜಿನಲ್ ಬೆಂಗಳೂರು. ಓಕೆ, ತುಂಬಾ ಜನ ವರ್ಣ ಕೇಳ್ತಾ ಇದ್ದಾರೆ, ನಿಮ್ಮ ಹತ್ರನೂ ಒಂದು ವರ್ಣ ಇದೆ. ಸೊ ಇದ್ರ ಬಗ್ಗೆ ಹೇಳಿ ಡೀಟೇಲ್ಸ್. ಇದು 86,000 ಓಡಿದೆ, ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, ಸಿಂಗಲ್ ಓನರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಓಕೆ, ಆ ಗಾಡಿ ಇಂಥ ಗಾಡಿಗಳು ತಗೊಳ್ಳೋದು ತುಂಬಾ ರೇರ್ ಸರ್. 86,000 ಕಿಲೋಮೀಟರ್ ಓಡ್ಬೇಕಂದ್ರೆ ನಿಮ್ಗೆ ಒಂದು 2,000ಕ್ಕೆ ಒಂದು ಗಾಡಿ ಸಿಗುತ್ತೆ. ಕಸ್ಟಮರ್ ಹಾಗೆ ಮೇಂಟೈನ್ ಮಾಡಿದ್ದಾರೆ. 2007 ಮಾಡಲ್, ಸಾರಿ 8 ಮಾಡಲ್. FC ಇದೆ, ಇನ್ಶೂರೆನ್ಸ್ ಇದೆ, ಎಲ್ಲ ಇದೆ. ನೋಡಿ ಗಾಡಿ ಇಂಟೀರಿಯರ್ ನೋಡಿ ಹಾಗಿದೆ, ನೋಡಬಹುದು ನೀವು. ಡೀಸೆಲ್ ಗಾಡಿ ಹುಡುಕ್ತಾ ಇದ್ರೆ 2 ಲಕ್ಷ ರೂಪಾಯಿಗೆ ಗಾಡಿ ಆಗುತ್ತೆ. 2 ಲಕ್ಷ ರೂಪಾಯಿಗೆ 86,000 ರಿಬನ್, ಓನ್ಲಿ 86,000 ಜೆನ್ಯೂನ್ ಆಗಿ 86,000 ರಿಬನ್ ಆಗಿರೋದು. ಚೆಕ್ ಮಾಡ್ಬೋದು. ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ತೀರಾ? ಆಗಲ್ಲ, ಫೈನಲ್ ಕಸ್ಟಮರ್ ಗಾಡಿ 2 ಲ್ಯಾಕ್ಸ್ ಕೊಟ್ಬಿಡ್ತಾರೆ. 2 ಲಕ್ಷ ರೂಪಾಯಿಗೆ 2.25 ಹೇಳ್ತಾರೆ. ನಾನು ನಿಮಗೆ ಮಾತಾಡ್ಸ್ಕೊಡ್ತೀನಿ, 2 ಲ್ಯಾಕ್ಸ್ ಮಾಡಿಸ್ಕೊಡ್ತೀನಿ. 2 ಲ್ಯಾಕ್ಸ್ಗೆ ಖಂಡಿತ ಮಾಡಿಸ್ಕೊಡ್ತೀನಿ. ಓಕೆ, ಸೊ ಯಾರಿಗಾದ್ರೂ ವರ್ಣ ಬೇಕಂದ್ರೆ ಡೀಸೆಲ್ ಮಾಡ್ಕೊಳ್ಳಿ. ಎಷ್ಟು ಬರ್ಬೋದು ಮೈಲೇಜ್ ಇದರಲ್ಲಿ? ಸರ್ 18-19 ಬಂದೇ ಬರುತ್ತೆ ಸರ್. ಡೀಸೆಲ್ 18 to 19 ಮೈಲೇಜ್ ಬರುತ್ತೆ. ಸೊ ಬೇಗ ಬಂದು ಗ್ರಾಬ್ ಮಾಡ್ಕೊಳ್ಳಿ, ಒಂದು ವರ್ಣ ಇದೆ ನಿಮಗೆ. ಸರ್ ಹೋಂಡಾ ಸಿಟಿ ಒಂದಿದೆ, ಸೊ ಇದ್ರ ಬಗ್ಗೆ ಹೇಳಿ ಡೀಟೇಲ್ಸ್. ಸರ್ 2012 ಮಾಡಲು. ಓಕೆ, ಓನರ್ ಬಂದು ಸೆಕೆಂಡ್. ಈ ಗಾಡಿ ರೇಟ್ ಮಾತ್ರ ಮಾರ್ಕೆಟಿಂಗ್ ಅಲ್ಲಿ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ. ಮಾರ್ಕೆಟ್ ಏನ್ ಹೇಳ್ತಾ ಇದ್ದೀರಾ ಪ್ರೈಸ್? ಸರ್ VMT, AC, ಪವರ್ ಸ್ಟೇರಿಂಗು, ಮ್ಯಾಗ್ವಿಲ್, ಡಿಫಾಗರ್, 2 ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಇದೇ ಗಾಡಿ ಬಜಾರ್ ಅಲ್ಲಿ ನಿಮ್ಗೆ 3.5-3.25 ಲಕ್ಷ ಹೇಳ್ತಾರೆ ಸರ್. 12 ಮಾಡಲು ಪೆಟ್ರೋಲ್. ನಾವು ಇದನ್ನ 2,85,000 ಕೊಡ್ತೀವಿ. 2,85,000. 2,85,000 ಬರೀ 2,85,000 ಕೊಡ್ತೀವಿ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಸರ್. ಓಕೆ, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್. 12 ಮಾಡಲಲ್ವಾ, ಏನಿದೆ, ಲೋನು ಆಗತ್ತೆ, ಬೇಕಾದ್ರೆ ಲೋನು ಆಗುತ್ತೆ. 2,85,000 ಕೊಡ್ತೀವಿ ಸರ್. ಸರ್ ಇದಕ್ಕೆಲ್ಲ ಡೌನ್ ಪೇಮೆಂಟ್ ಎಷ್ಟು ಮಾಡಂಗಿರುತ್ತೆ ಸರ್? ನಾನು ಹೇಳಿದ್ನಲ್ಲ, ಅವ್ರ ಸಿವಿಲ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ಎಷ್ಟು ಹೇಳಕ್ಕಾಗಲ್ಲ. 0 ಡೌನ್ ಪೇಮೆಂಟ್ ಆಗುತ್ತೆ. ಆಗಿದೆ ನಮ್ಮ ಹತ್ರ. ಎಷ್ಟು ಮೊನ್ನೆ ಒಂದು ಈಕೋ ಕೊಟ್ಟಿದ್ದೀವಿ, 5,000 ಕೊಟ್ಟ ಪಾಪ, 5,000 ಗಾಡಿ ಕೊಟ್ಟಿದ್ದೀವಿ ಅಷ್ಟೇ. ಇನ್ನೊಂದು ಸ್ವಿಫ್ಟ್ ಡಿಸೈರ್ ಇದೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. ಮಾಗಿ ಕಾಲ ಎಲ್ಲ ಹೂವೆಲ್ಲ ಬಿದ್ದಿರುತ್ತೆ, ನಾವು ಅದ್ರ ಬಗ್ಗೆ ಏನ್ ಹೇಳ, ಕ್ಲೀನ್ ಮಾಡಕ್ಕಾಗಲ್ಲ, ಬೀಳ್ತಾ ಇರುತ್ತೆ. ನೋಡ್ಬೋದು. ಹೌದು, ನಾವ್ ಹಾಕಿ ಸರ್ ಗಿಡ, ನಾವ್ ಹಾಕಿದ್ಮೇಲೆ ದೊಡ್ಡದಾಗಿ ಇಷ್ಟು ದೊಡ್ಡದಾಗಿ ಮಾಗಿಕ ಹೂ ಬೀಳುತ್ತೆ. ಇರ್ಲಿ, ನಮ್ ಗಾಡಿ ಮೇಲೆ ಹೂ ಬಿದ್ದಿದೆ, ತೊಂದರೆ ಇಲ್ಲ. 2014 ಮಾಡಲ್ ಸರ್. ಡೀಸೆಲ್, ಓನರ್ ಬಂದು ಸೆಕೆಂಡ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು 480 ಇದೆ. ಡಿಸೈರ್ VDI ಇದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಕಿಲೋಮೀಟರ್ ಗ್ಯಾರಂಟಿ ಇಲ್ಲ. ಬಟ್ 4,85,000 ಕಸ್ಟಮರ್ ಕೊಡ್ತಾರೆ ಸರ್. ಓಕೆ, ಫೈನಲ್ ಪ್ರೈಸ್ ಅದೇನಾ? ಹೌದು, ಫೈನಲ್ ಸರ್. ಇದು 2019 ಮಾಡಲ್ ಸರ್. ಓಕೆ, ಈ ಗಾಡಿ ಬಂದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 98,000 ಓಡಿದೆ ಸರ್. ಓಕೆ, ತುಂಬಾ ಚೆನ್ನಾಗಿದೆ. i10 ಗ್ರ್ಯಾಂಡ್, ನೀಟ್ ಆಗಿರುವಂತ ಗಾಡಿ, ಸ್ಪೋರ್ಟ್ಸ್ ವೇರಿಯಂಟ್, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು 4,65,000 ರೂಪಾಯಿ ಇದೆ ಸರ್. ಇದು ಅಷ್ಟೇ, ಮಾರ್ಕೆಟ್ 5 ಲಕ್ಷ 5 ಲಕ್ಷ ಹೇಳ್ತಾರೆ. ಅಷ್ಟು ಬೇಡ, 4,65,000 ನಾವು ಮಾಡಿಸ್ಕೊಡ್ತೀವಿ. ಓಕೆ, ಫೈನಲ್ ಪ್ರೈಸ್ ಅದು? ಖಂಡಿತ ಮಾಡಿಸ್ಕೊಡ್ತೀವಿ ಸರ್. ಓಕೆ, ಸೊ ನೆಕ್ಸ್ಟ್ ಚೆವರ್ಲೆಟ್ ಇದೆ. ಬರೀ 43,000 ಓಡಿದೆ. ಎಷ್ಟು ಹೇಳಿ? 43,000 ಓಡಿರೋ ಗಾಡಿ. 43,000 ಜೆನ್ಯೂನ್. ಹೌದು, ವಾಪಸ್ ಬರ್ತಾ ಇದೆ ಚೆವರ್ಲೆಟ್. ನಿಮ್ಗೆ ಗೊತ್ತಾ ಇಂಡಿಯಾಕ್ಕೆ?
ನೆಕ್ಸ್ಟ್ ಒಂದು 2 months ಅಲ್ಲಿ ರೀ ಓಪನ್ ಆಗುತ್ತೆ ಚವರ್ಲೈಟ್ ಓಕೆ ಸೊ ಇಸ್ಕೊಂಡ್ರೆ ಏನು ಟೆನ್ಷನ್ ಇರಲ್ಲ. 43,000 ಓಡಿದೆ ಗಾಡಿ. ಎಷ್ಟು ಒಳಗಡೆ ನೋಡಿ ಒಂದ್ಸಲಿ, ಓನ್ಲಿ 43 ನೀಟ್ ಅಂಡ್ ಕ್ಲೀನ್ ಆಗಿದೆ ಅಲ್ಲ ಸರ್, ಕಂಡೀಷನ್ ನೀಟ್ ಆಗಿರೋ ಗಾಡಿ. ಇದು ಹೇಳಿದ್ನಲ್ಲ, ಇದು 2,000 3,000ಕ್ಕೆ ಒಂದು ಗಾಡಿ ಸಿಗುತ್ತೆ. ಓಕೆ ಇಂಥ ಚೆನ್ನಾಗಿರೋ ಗಾಡಿ, ಬಾಡಿ ಲೈನ್ ಎಲ್ಲ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ನೋಡಿ, ಹೇಗಿದೆ ಒಳಗಡೆ ಎಲ್ಲ ತುಂಬಾ ನೀಟ್ ಲಾಕ್ ಆಗಿದೆ. ನೀಟ್ ಆಗಿರೋಂಥ ಗಾಡಿ, ತುಂಬಾ ವೈಟ್ ಕಲರ್, ಸಿಂಗಲ್ ಓನರ್ ಗಾಡಿ. FC ಬಂದು ಇನ್ನು 2 ತಿಂಗಳಿದೆ. ಫೈನಲ್ ಆಗಿ ಈ ಗಾಡಿ ಬಂದು ನಿಮ್ಗೆ 1,48,000 ರೂಪಾಯಿ ಆಗುತ್ತೆ. 1,48,000 ರೂಪೀಸ್. 800 ಸಿಗಲ್ಲ ಸರ್ ಇವತ್ತು. ಅದೇ ಸರ್ 1,48,000 ರೂಪೀಸ್. AC ಪೋಸ್ಟರಿಂಗ್ ಇದೆ, ಅದು 43,000 ಓಡಿರೋ ಗಾಡಿ ಎಲ್ಲಿ ಸಿಗುತ್ತೆ? ಪ್ಲಸ್ 2,000 ರೂಪೀಸ್ ನಿಮಗೆ ಬಂದ್ರು ಪೆಟ್ರೋಲ್ ಹಾಕೊಂಡು 2,000 ಪೆಟ್ರೋಲ್ ಹಾಕೊಡ್ತೀನಿ ಹೋಗಿ ಸರ್. ಓಕೆ ಸೊ ನೆಕ್ಸ್ಟ್ ಸರ್ ಇಯಾನು D+, ತುಂಬಾ ಚೆನ್ನಾಗಿರುವಂತ ಗಾಡಿ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಈ ಗಾಡಿ ಬಂದು 38,000 ಓಡಿದೆ. 38,000 ಜೆನ್ಯೂನ್ ಇದೆ. ಓಕೆ ತಗೊಳ್ಳಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಗಾಡಿ, ತುಂಬಾ ಚೆನ್ನಾಗಿದೆ. ಏನ್ ಹೇಳ್ತೀರಾ ಪ್ರೈಸ್ ಇದು? ಸಿಂಗಲ್ ಓನರ್. ಈ ಗಾಡಿ ಬಂದು 2,45,000 ಕೊಟ್ಬಿಡ್ತಾರೆ. 2,45,000 ರೂಪಾಯಿ ಪೆಟ್ರೋಲ್. ಓಕೆ 2,43,000 ಬಿತ್ತು ಗಾಡಿ ತಗೊಂಡೋಗಿ. ಸೊ ಇದಕ್ಕೆ ಲೋನ್ ಆಗುತ್ತಲ್ಲ? ಇದಕ್ಕೆ ಲೋನ್ ಮಾಡ್ಕೊಡ್ತೀನಿ. ಲೋನ್ ಮಾಡ್ಕೊಡ್ತೀನಿ, 80% ಲೋನ್ ಮಾಡ್ಕೊಡ್ತೀನಿ. ಸಿಬಿಲ್ ಚೆನ್ನಾಗಿದ್ರೆ ನಿಮ್ಗೆ ಬಂದ್ಬಿಟ್ಟು 0 ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಸಿಗುತ್ತೆ. ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು 80% ಆದ್ರೂ ಲೋನ್ ಮಾಡ್ಕೊಡ್ತಾರೆ. ಇಲ್ಲ, ಕೊನೆಗೆ ಸೇಟುಗಳ ಹತ್ರ ಮಾಡ್ಕೊಡ್ತೀವಿ. ಓ, ಅದನ್ನು ಪ್ರೈವೇಟ್ ಫೈನಾನ್ಸು ಮಾಡ್ತೀರಾ? ಬೆಂಗಳೂರಲ್ಲಿ ಮಾಡ್ಬೋದು, ಹೊರಗಡೆ ಮಾಡೋಕ್ಕಲ್ಲ. ಬೆಂಗಳೂರು ಸಿಟಿಲಿ ಯಾರು ಇದ್ರೆ ಸಿಬಿಲ್ ಪ್ರಾಬ್ಲಮ್ ಇದೆ ಅಂದ್ರೆ ಸೇಟು ಲೋನ್ ಆಗುತ್ತೆ, ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ, ಫ್ಲಾಟ್ ಇರುತ್ತೆ ಅವರು. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ನಿಮಗೆ ಸಿಬಿಲ್ ಪ್ರಾಬ್ಲಮ್ ಏನಾದರೂ ಇದ್ರೆ ನೀವು ಕಾರ್ ಇಸ್ಕೊಬೇಕು ಅಂದ್ರೂ ನೀವು ನೆಕ್ಸೋ ಕಾರ್ಸ್ಗೆ ಬರ್ಬೋದು. ನಿಮಗೆ ಒಂದು ಪ್ರೈವೇಟ್ ಫೈನಾನ್ಸು ನಿಮಗೆ ಮಾಡ್ಕೊಡ್ತಾರೆ. ಸೊ ಅದು ನೋಡ್ಕೊಳ್ಳಿ, ಆದರೆ ಇಂಟ್ರೆಸ್ಟ್ ಮಾತ್ರ ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ ಸರ್ ನೆಕ್ಸ್ಟ್ ವ್ಯಾಗನಾರ್ ಇದೆ, 2012 ಮಾಡಲು, ಬರೀ 56,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಚೆಕ್ ಮಾಡ್ಕೊಬಹುದು, ಶೋರೂಮ್ ಹಿಸ್ಟ್ರಿ ಚೆಕ್ ಮಾಡ್ಕೊಬಹುದು. ಸಿಂಗಲ್ ಓನರ್, 2012 ಮಾಡಲು. ಕಸ್ಟಮರ್ ಬಂದು 2,75,000 ಕೊಟ್ಬಿಡ್ತಾರೆ. 2,75,000 ರೂಪಾಯಿಗೆ ಕೊಟ್ಬಿಡ್ತಾರೆ. 2,75,000 ಆಗುತ್ತೆ. ಬರೀ ಎಷ್ಟು 53,000 ಓಡಿರೋ ಗಾಡಿ. ಖಂಡಿತ ಇದರಲ್ಲಿ ಏನು 2,000 ರೂಪೀಸ್ ಡಿಸ್ಕೌಂಟ್ ಇದೆ. ಪೆಟ್ರೋಲ್ ಹಾಕ್ಸೋಣ. ಸೊ ನೆಕ್ಸ್ಟ್ ಸರ್, ನೆಕ್ಸ್ಟ್ ಆಲ್ಟೋ 2011 ಮಾಡಲು, 12 ರಿಜಿಸ್ಟ್ರೇಷನ್ ಗಾಡಿ, ತುಂಬಾನೇ ಚೆನ್ನಾಗಿದೆ. 1,60,000 ರೂಪಾಯಿ. 1,60,000 ರೂಪೀಸ್. 11-12 ಆಲ್ಟೋ ಸಿಂಗಲ್ ಓನರ್, 1,60,000 ರೂಪಾಯಿಗೆ. ಸೊ ನೆಕ್ಸ್ಟ್ ಸರ್, ಏನಕ್ಕಂದ್ರೆ ಹೇಗಿದೆ ಹಾಗೆ, ಇದರಲ್ಲಿ ಏನು ಬದಲಾವಣೆ ಇಲ್ಲ. ಕಸ್ಟಮರ್ ಗಾಡಿ ಸರ್, ಸಣ್ಣ ಪುಟ್ಟ ರೆಸ್ಟಿಂಗ್ ಇದೆ ಅಷ್ಟೇ. ಇಲ್ಲ 2.25 ಲಕ್ಷ ಹೇಳ್ತಾರೆ ಬಜಾರಲ್ಲಿ. ಓಕೆ, ಡೀಲರ್ ತಗೊಬಹುದು. ಅದೇನಾದ್ರೂ ಬೇಕಂದ್ರೆ ನೀವೇ ಮಾಡಿ ಕೊಡ್ತೀರಾ? ಪೇಂಟಿಂಗ್ ಇದೆ, ಹೊರಗಡೆ ಮಾಡಿಸ್ಕೊಡ್ತೀವಿ. ಕಸ್ಟಮರ್ ಬೇಕಂದ್ರೆ ಮಾಡಿ, ಖಂಡಿತ ಮಾಡ್ಕೊಡ್ತೀವಿ. ಏನ್ ಬೇಕು ಹೇಳಿ ಸರ್, ನ್ಯಾಯಯುತವಾಗಿ ಏನ್ ಬೇಕು ಹೇಳಿ, ಅದನ್ನ ಮಾಡ್ಕೊಡಕ್ ನಾವು ರೆಡಿ ಇದೀವಿ. ಓಕೆ ನೆಕ್ಸ್ಟ್ ಸುಜುಕಿ ಸರ್, ಎ ಸ್ಟಾರ್ ಇದು. ಓಕೆ 2010 ಮಾಡಲ್. ಓಕೆ ಇದು 94,000 ಓಡಿದೆ. ಓನರ್ ಬಂದು 3rd ಓನರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಪ್ರೈಸ್ ಸೆಕೆಂಡ್ ಓನರ್. ಇದು 1,65,000 ಕೊಡ್ತಾರೆ. 1,65,000ಗೆ ಈ ಗಾಡಿ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಆಲ್ಟೋ ಒಂದಿದೆ, ಆಲ್ಟೋ K10 11 ಮಾಡಲ್ ಸರ್. ಓಕೆ ಗಾಡಿ ತುಂಬಾನೇ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಈ ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು 2,05,000 ರೂಪಾಯಿ ಹೇಳ್ತಾರೆ ಕಸ್ಟಮರ್. 2,05,000 ರೂಪಾಯಿ ಹೇಳ್ತಾ ಇದ್ದಾರೆ. 2011 ಆಲ್ಟೋ K10. ಓಕೆ ಸೊ ನೆಕ್ಸ್ಟ್ ಸರ್, ನೆಕ್ಸ್ಟ್ ಹೋಂಡಾ ಅಮೇಜ್ ಸರ್. ಇದು ಟಾಪ್ ಎಂಡ್ ಮಾಡಲ್, ಪೆಟ್ರೋಲ್ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಈ ಗಾಡಿ ಬಂದು ಫೈನಲ್ ಕಸ್ಟಮರ್ ನಿಮಗೆ 3,65,000 ಕೊಡ್ತಾರೆ. 3,65,000 53,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ, ಇದನ್ನು ಚೆಕ್ ಮಾಡ್ಕೊಬಹುದು ನೀವು. ಸೊ ಫ್ರೆಂಡ್ಸ್, ಡೆಲ್ಲಿ ಅಲ್ಲ, ಹರಿಯಾಣ ಅಲ್ಲ, ತಮಿಳ್ನಾಡಲ್ಲ, ಆಂಧ್ರ ಅಲ್ಲ, ಓನ್ಲಿ ಬ್ಯಾಂಗ್ಳೂರ್. ಕಿಲೋಮೀಟರ್ ಎಷ್ಟು ಹೇಳಿ? 53,000. ಶೋರೂಮ್ ಹಿಸ್ಟ್ರಿ ಇದೆ. ಏನೇ ಹೆಚ್ಚು ಕಡಿಮೆ ಇದ್ರೆ ನನಗೆ ಹೇಳಿ, ನಾನು ಜವಾಬ್ದಾರಿ ರೆಡಿ ಇದ್ದೀನಿ. ನೀವು ರೆಡಿ ಆಗಿದ್ದೀರಾ? ಫ್ರೆಂಡ್ಸ್ ನೋಡ್ಕೊಳ್ಳಿ, ಶೋರೂಮ್ ಹಿಸ್ಟ್ರಿ ಯಾವ್ಯಾವ ಕಾರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆಲ್ಲ ಬಂದ್ಬಿಟ್ಟು 100% ಶೋರೂಮ್ ಹಿಸ್ಟ್ರಿ ಇದೆ. ಸೊ ಜೆನ್ಯೂನ್ ಆಗಿ ಯಾವುದೇ ತರ ಮೀಟರ್ ಟ್ಯಾಂಪರಿಂಗ್ ಬೇಡ ಸರ್. 15 ವರ್ಷದಿಂದ ಈ ಸರ್ವಿಸ್ ಅಲ್ಲಿ ನಾವು ಯಾವ್ದು ಭಯ ಬೀಳ್ಬೇಡಿ. ಆಟೋದೊಳಗೆ ಸದ್ಯದಲ್ಲಿ ಪ್ರಾಬ್ಲಮ್ ಇದೆ ಅಂದ್ರೆ ಆಟೋದಲ್ಲಿ ಸ್ಮಾರ್ಟ್ ಕಾರ್ಡ್ ಇಲ್ಲ ಸರ್. ಆಟೋದಲ್ಲಿ ಸ್ಮಾರ್ಟ್ ಕಾರ್ಡ್ ಸ್ಟಾಕ್ ಇಲ್ಲ. ಅದೇನ್ ಮಾಡ್ತಾ ಇದಾರೆ, ಅವ್ರು ಕ್ಯೂ ಸಿಸ್ಟಮ್ ಅಲ್ಲಿ ಕೊಡ್ತಾ ಇದ್ರು. ಯಾರು ಫಸ್ಟ್ ಹಾಕಿದ್ರು ರಿಲೀಸ್ ಮಾಡ್ತಾರೆ. ಅದೊಂದು ಪ್ರಾಬ್ಲಮ್ ಇದೆ, ಅದನ್ನ ಎಲ್ಲರೂ ಸಹಕರಿಸಬೇಕು. ನಂದಂತಲ್ಲ, ಥ್ರೂ ಔಟ್ ಕರ್ನಾಟಕ ಇದೆ ಸರ್. ನೆಕ್ಸ್ಟ್ i10 ಒಂದಿದೆ. i10 ಬಂದು 2011 ಮಾಡಲು ಸರ್. 3rd ಓನರ್, ಮೆರೂನ್ ಕಲರ್. ಈ ಗಾಡಿ ಬಂದು 2 ಲಕ್ಷ ಕಸ್ಟಮರ್ ಕೊಟ್ಬಿಡ್ತಾರೆ. 2 ಲಕ್ಷ ರೂಪಾಯಿಗೆ i10 11 ಮಾಡಲು ಸರ್. 2 ಲಕ್ಷ ರೂಪಾಯಿಗೆ i10 ನಿಮಗೆ ಸಿಗುತ್ತೆ. 2011 ಮಾಡಲು ಪ್ಲಸ್ ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ 2,000 ರೂಪಾಯಿ ಡಿಸ್ಕೌಂಟ್ ಕೊಡ್ತಾರೆ ನಿಮ್ಗೆ. ಖಂಡಿತ ಸರ್. ಸೊ ನೆಕ್ಸ್ಟ್ ಸರ್, ಹೋಂಡಾ ಬ್ರಿಯೋ ಸರ್. ಓಕೆ 2015 ಮಾಡಲ್, SMT, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ತುಂಬಾನೇ ಚೆನ್ನಾಗಿದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಸರ್. ಒಳ್ಳೆ ಲೆದರ್ ಸೀಟ್ಸ್ ಇದೆ, ನೀಟ್ ಆಗಿರುವಂತ ಗಾಡಿ. ಎಷ್ಟು ಕಿಲೋಮೀಟರ್ ಓಡಿದೆ ಇದು? ಎಷ್ಟು ಕಿಲೋಮೀಟರ್ ಓಡಿದೆ? 65,000 ಓಡಿದೆ ಅಷ್ಟೇ ಓಡಿರೋ. ಜೆನ್ಯೂನಾ? ಶೋರೂಮ್ ಹಿಸ್ಟ್ರಿ ಇದೆಯಾ? ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ನೋಡ್ಕೊಳ್ಳಿ. ಮಾರ್ಕೆಟ್ ಅಲ್ಲಿ ನಿಮ್ಗೆ ಬ್ರಿಯೋ ಬಂದ್ಬಿಟ್ಟು ಇವಾಗ ತುಂಬಾ ಡಿಮ್ಯಾಂಡ್ ಆಗ್ಬಿಟ್ಟಿದೆ. ಕಸ್ಟಮರ್ ಇದನ್ನ 3.5 ಲಕ್ಷ ಕೊಡ್ತಾರೆ ಸರ್. 3.5 ಲಕ್ಷ ವೆಹಿಕಲ್ ಇದು. ಅವ್ರು ಬಂದು ನಿಮಗೆ 3.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತಾರೆ.
3.5 lakhಗೆ ಫೈನಲ್ ಮಾಡಿ ಖಂಡಿತ ಕೊಡ್ತಾರೆ ಸರ್. ನನ್ನ ಕಡೆಯಿಂದ 2000 ರೂಪೀಸ್ ಪೆಟ್ರೋಲ್ ಇದೆ ಸರ್. 2000 ರೂಪೀಸ್ ಸ್ಟ್ರೈಟ್ ಆಗಿ ಕಾರಿಂದ 2000 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಡ್ತೀನಿ ಸರ್. ಡೈರೆಕ್ಟ್ ಆಗಿ ಬಂದು ಕೂತ್ಕೊಂಡ್ರೆ ಏನಾದ್ರು ಸಣ್ಣ ಪುಟ್ಟ ಮಾಡ್ತೀರಾ ತಾನೆ? ಟ್ರೈ ಮಾಡೋಣ ಸರ್. ಲೋನು ಮಾಡಿಸ್ಕೊಡ್ತೀನಿ ಸರ್. ಇದಕ್ಕೆ ಲೋನು ಮಾಡಿಸ್ಕೊಡ್ತೀರಾ? ಖಂಡಿತ ಮಾಡೋಣ. ಸೊ ನೆಕ್ಸ್ಟ್ ಇನ್ನೊಂದು ಬ್ಲಾಕ್ ಬ್ಯೂಟಿ ಇದೆ. ಸೊ ಇದ್ರ ಬಗ್ಗೆ ಹೇಳಿ ಡೀಟೇಲ್ಸ್ ಸರ್. 2011 ಮಾಡಲು ಸ್ಪೋರ್ಟ್ಸ್ i20 ಸರ್. ಓಕೆ, ಸಿಂಗಲ್ ಓನರ್ ಗಾಡಿ ಸರ್. ಈ ಗಾಡಿ ಬಂದು 1 ಲಕ್ಷ ಓಡಿದೆ. ಎಷ್ಟು ಪೆಟ್ರೋಲ್ ಗಾಡಿ. ಈ ಗಾಡಿ ಬಂದು 2,45,000 ಕಸ್ಟಮರ್. 2,45,000 ಗಾಡಿ ರೂಪಾಯಿ ಆಗಿದೆ ನೋಡಿ ಸರ್, ಬಂಗಾರದಂಗಿದೆ ಗಾಡಿ. ಸೊ ಅದೇ ನೋಡ್ಕೊಳ್ಳಿ, ಗಾಡಿ ಎಲ್ಲ ನೀಟ್ ಆಗಿ ಕ್ಲೀನ್ ಆಗಿದೆ. ಮಾರ್ಚ್ ಆಫರ್, ಫೈನಾನ್ಷಿಯಲಿ ಇಯರ್ ಎಂಡ್ ಆಫರ್ ಇದು. ತಗೊಂಡೋಗಿ. ಗಾಡಿ ತುಂಬಾ ಚೆನ್ನಾಗಿದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ, ಬ್ಲಾಕ್ ಕಲರ್, ಮ್ಯಾಗ್ವಿಲ್, AC, ಪವರ್ ಸ್ಟೇರಿಂಗು, ಒಳಗಡೆ ಒಳ್ಳೆ ಸೀಟ್ ಕವರ್, ಶೋರೂಮ್ ಇಂದ ಏನ್ ಬರುತ್ತೆ ಅದು ಹಾಗೆ ಇದೆ ಸರ್. ಏನ್ ಕಸ್ಟಮರ್ ಈ ಗಾಡಿ ಫೈನಲ್ ಆಗಿ ಹೇಳಿದ್ನಲ್ಲ ನಿಮಗೆ 2,45,000 ಕೊಡ್ತೀನಿ. ಸೊ ಆಮೇಲೆ ಇನ್ನೊಂದು ಹೇಳ್ಬೇಕು ಫ್ರೆಂಡ್ಸ್, ಲೈಕ್ ನೀವು ನೆಕ್ಸೋ ಕಾರ್ಸ್ ತುಂಬಾ ವಿಡಿಯೋಸ್ ನೋಡಿದೀರಾ. ನಮ್ಮ ವಿಡಿಯೋಗೆ ಸ್ಪೆಷಲ್ ಆಗಿ ಸರ್ ತುಂಬಾ ಡಿಸ್ಕೌಂಟ್ ಮಾಡಿನೇ ಪ್ರೈಸಸ್ ಎಲ್ಲ ಹೇಳ್ತಾ ಇದ್ದಾರೆ. ನೀವು ಕೇಳಿಲ್ಲ ನನಗೆ. ಹೇಳಿ ಸರ್, ಏನೇ ಕನ್ನಡ ಅಂತ ಬರ್ದಿದ್ದೀರಿ ಗೊತ್ತಾ ಎದೆ ಮೇಲೆ? ಓಕೆ, ಬೇರೆ ಎಲ್ಲೂ ಬರ್ದಿಲ್ಲ, ನೀವು ಎದೆ ಮೇಲೆ ಬರ್ಕೊಂಡಿದ್ದೀರಾ ಕನ್ನಡ ಅಂತ, ಅದಕ್ಕೆನಾ ಸರ್? ಸೊ ಯಾರಾದ್ರೂ ನಮ್ಮ ಕರ್ನಾಟಕದವ್ರು ಇದ್ರೆ ಕಮೆಂಟ್ಸ್ ಅಲ್ಲಿ ಬಂದ್ಬಿಟ್ಟು ಕನ್ನಡ ಅಂತ ಟೈಪ್ ಮಾಡಿ, ಇಲ್ಲಾಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ ನಿಮ್. ಸರ್ ಇನ್ನೊಂದು i20 ಇದೆ. ಸೊ ಇದ್ರ ಬಗ್ಗೆ ಹೇಳಿ. 2015 ಮಾಡಲು. ಓಕೆ, ಪೆಟ್ರೋಲ್, ಸೆಕೆಂಡ್ ಓನರ್, ಕಿಲೋಮೀಟರ್ ಬಂದು 93,000 ಚಿಲ್ಲರೆ ಇದೆ. ಶೋರೂಮ್ ಹಿಸ್ಟ್ರಿ ಇದೆ. ಶೋರೂಮ್ ಹಿಸ್ಟ್ರಿ ಇದೆ, ಮಾಡ್ಕೋಬಹುದು. 2ನೇ ಓನರ್, ಸ್ಪೋರ್ಟ್ಸ್ ಆಪ್ಷನಲ್, ಬಟನ್ ಸ್ಟಾರ್ಟ್. ಸೊ ಆಕ್ಚುಲಿ ಸರ್ ಬಂದ್ಬಿಟ್ಟು ಚಾಲೆಂಜೇ ಮಾಡ್ತಾ ಇದ್ದಾರೆ, ಯಾವ ಗಾಡಿಗೆ ಶೋರೂಮ್ ಹಿಸ್ಟ್ರಿ ಇದೆ ಅಂತ ಹೇಳಿದ್ರೆ ನೀವು ಶೋರೂಮ್ಗೆ ತಗೊಂಡೋಗಿ ಚೆಕ್ ಮಾಡಿ ಗಾಡಿನ, ಇಲ್ಲ ಎಲ್ಲಿ ಬೇಕಾದ್ರೂ ನೀವು ತಗೊಂಡೋಗಿ ಗಾಡಿನ ಚೆಕ್ ಮಾಡಿನೇ ತಗೊಳ್ಳಿ. ಯಾಕಂದ್ರೆ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ. 15 years ಇಂದ ಈ ಬಿಸ್ನೆಸ್ ಅಲ್ಲಿ ಇದ್ದಾರೆ. ನಮ್ಗೂ ತುಂಬಾ ಜನ ಬಂದ್ಬಿಟ್ಟು ಕಮೆಂಟ್ಸ್ ಅಲ್ಲಿ ಬಜೆಟ್ ಕಾರ್ಸ್ ಮಾಡಿ ಅಂತ. ನಾವು ಅದಕ್ಕೆ ಬೆಸ್ಟ್ ಅಂದ್ರೆ ದಿ ಬೆಸ್ಟ್ ಬಜೆಟ್ ಕಾರ್ಸ್ ಶೋರೂಮ್ಗೆ ಬಂದಿದ್ವಿ. ಬಜೆಟ್ ಅಂದ್ರೆ ಸುಮ್ಮನೆ ಆ ತರ ಈ ತರ ಕಾರ್ ಇಲ್ಲ, ಕ್ವಾಲಿಟಿ ಕಾರ್ಸ್ ಮೇನ್ ನೋಟ್ ಮಾಡ್ಕೊಳ್ಳಿ. ಕ್ವಾಲಿಟಿ ಕಾರ್ಸ್ ಇರೋ ಜಾಗಕ್ಕೆ ಬಂದಿದ್ದೀವಿ ಇವತ್ತು. ಸೊ ಪ್ರೈಸ್ ಎಲ್ಲಾನು ತುಂಬಾ ಕಡಿಮೆ ಇದೆ. ವಿತ್ ಪ್ರೈಸ್ ಅದನ್ನ ಹೇಳಿಲ್ಲ ನೀವು. ಕ್ವಾಲಿಟಿ ವಿತ್ ಪ್ರೈಸ್ ಕೂಡ ಹಂಗೆ, ಬಡ್ಜೆಟ್ ಕ್ವಾಲಿಟಿ ಎಲ್ಲದೂ ಇದೆ. ಇದು ಸತ್ಯ ಇದೆ. ಓಕೆನಾ? ಇದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 15 ಮಾಡಲು, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಇದೆ. ಟೈರ್ ಬಂದು 80% ಇದೆ. ಫಸ್ಟ್ ಅವರ್ ಫೈನಲ್ ಆಗಿ ನಿಮಗೆ 4,85,000 ಕೊಟ್ಬಿಡ್ತಾರೆ. ಕಸ್ಟಮರ್ ಗಾಡಿ ಇದು 4,85,000 ಕೊಟ್ಬಿಡ್ತೀರಾ? ಹಾಗೆ ಬನ್ನಿ, ಇನ್ನೊಂದು ಲೋ ಮೈಲೇಜ್ ಗಾಡಿ ಕೊಡ್ತೀನಿ ನಿಮ್ಗೆ. ಸ್ವಿಫ್ಟ್ VXI 16 ಮಾಡಲು, 47,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. 47,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಗಾಡಿ ಕಂಡೀಷನ್ ಎಲ್ಲ ನೋಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಕ್ಲೀನ್ ಆಗಿದೆ. ಇದೆಲ್ಲ ನೋಡ್ಕೊಳ್ಳಿ, ಡ್ಯಾಶ್ ಬೋರ್ಡ್ ಎಲ್ಲ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಬರೀ 47,000 ಓಡಿದೆ. ಕಂಪ್ನಿಯಿಂದ ಇಂಡಿವಿಜುವಲ್ ಇದು. ತುಂಬಾ ನೀಟ್ ಆಗಿರುವಂತ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 47,000 ಕಿಲೋಮೀಟರ್ ಜೆನ್ಯೂನ್ ಆಗಿ ಓಡಿರೋ ಗಾಡಿ. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ? ಕಸ್ಟಮರ್ದು 5 ಲಕ್ಷ ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತಾರೆ ಸರ್. ಸ್ವಲ್ಪ ಡೈರೆಕ್ಟ್ ಆಗಿ ಬಂದು ಕೂತ್ಕೊಂಡ್ರೆ 10,000 ಹೆಚ್ಚು ಕಡಿಮೆ ಕೊಡ್ತಾರೆ. 10,000, 5 ಲಕ್ಷ. ನಮ್ ಕಡೆಯಿಂದ 2,000 ರೂಪಾಯಿ ಮಾಡ್ತೀರಾ ತಾನೆ? ಖಂಡಿತ. ನೀವು ಹೇಳಿದ್ರೆ ಎಲ್ಲ ಗಾಡಿಗೂ ಮಾತೇ ನಮ್ದು. 30,000 ರೂಪಾಯಿ ಗಾಡಿ ತಗೊಳ್ಳಿ, 50,000 ತಗೊಳ್ಳಿ, 10,000 ತಗೊಳ್ಳಿ, 2,000 ಪೆಟ್ರೋಲ್. 2,000 ರೂಪಾಯಿ. ಓಕೆ, ಸೊ ಇದು ಏನ್ ಪ್ರೈಸು ಸರ್? 5 ಲಕ್ಷ ಹೇಳ್ತಾರೆ, 490 ಮಾಡಿಸ್ಕೊಡ್ತೀನಿ. ಓಕೆ, ಹೋಂಡಾ ಸಿಟಿ ಒಂದಿದೆ. ಸೊ ಇದು ಬಗ್ಗೆ ಹೇಳಿ ಡೀಟೇಲ್ಸ್. 2009 ಮಾಡಲ್, ಆಟೋಮೆಟಿಕ್. ಓಕೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಆಟೋಮೆಟಿಕ್ ಗಾಡಿ ಯಾರು ಹೋಂಡಾ ಸಿಟಿ ಹುಡುಕ್ತಾ ಇದ್ರೆ ಖಂಡಿತವಾಗಿ ಗಾಡಿ ತಗೊಳ್ಬಹುದು. ಗಾಡಿ ತುಂಬಾ ನೀಟ್ ಆಗಿದೆ ನೋಡಿ. ಮ್ಯಾಗ್ವಿಲ್ ಇದೆ, ಏರ್ ಬ್ಯಾಗ್ ಇದೆ, ABS ಇದೆ, ಡಿಫಾಗರ್ ಇದೆ. ತುಂಬಾ ನೀಟ್ ಆಗಿರೋ ಗಾಡಿ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು ನಿಮಗೆ ಜಾಸ್ತಿ ಇದೆ ಬಿಡಿ, ಬಟ್ ನಾ ಚಾಲೆಂಜ್ ಮಾಡ್ತೀನಿ, ನಿಮ್ಗೆ 2,45,000 ಕೊಡಿಸ್ತೀನಿ. 2,45,000 ರೂಪಾಯಿಗೆ ಹೋಂಡಾ ಸಿಟಿ ಆಟೋಮೆಟಿಕ್ 9 ಮಾಡಲು ಬರೀ 2,45,000ಕ್ಕೆ ಬಜಾರಲ್ಲಿ ಯಾವನಾದ್ರೂ ಕೊಟ್ಬಿಡ್ಲಿ ಸರ್. ಈ ಕಡೆ ಚಾಲೆಂಜೇ ಮಾಡ್ತೀರಾ? ಯಾರಾದ್ರೂ ಕೊಟ್ಬಿಡ್ಲಿ ಸರ್. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ಚಾಲೆಂಜೇ ಮಾಡ್ತಾರೆ. 2,45,000 ಹೋಂಡಾ ಸಿಟಿ ಆಟೋಮೆಟಿಕ್. ಸೊ ನೆಕ್ಸ್ಟ್ ವ್ಯಾಗ್ನರ್ ಇದೆ ಸರ್. ವ್ಯಾಗನರ್ ಬಂದು ಇದು ಬಂದು ಬರೀ 54,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಸೆಕೆಂಡ್ ಓನರ್. ಓಕೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 2010 ಮಾಡಲು. ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು 2,35,000 ರೂಪಾಯಿ ಫೈನಲ್ ಕೊಡ್ತಾರೆ. ಅದ್ರ ಕಡಿಮೆ ಅವ್ರು ಕೊಡಲ್ಲ. ಓಕೆ, 2,35,000 2,35,000 ಆಗುತ್ತೆ, ಫೈನಲ್ ಆಗುತ್ತೆ. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ವ್ಯಾಗ್ನರ್ ಯಾರಿಗಾದ್ರೂ ಶೋರೂಮ್ ಹಿಸ್ಟ್ರಿ ಇದೆ, ಚೆಕ್ ಮಾಡಬಹುದು. ಇದಕ್ಕೂ ಶೋರೂಮ್ ಹಿಸ್ಟ್ರಿ ಇದೆ. 2,35,000 ಆಗುತ್ತೆ. ಲೋನ್ ಆಗುತ್ತಾ ಸರ್ ಇದಕ್ಕೆ? ಲೋನ್ ಮಾಡೋಣ ಬಿಡಿ. ಲೋನ್ ಮಾಡ್ಕೊಡ್ತೀರಾ? 50% ಆಗುತ್ತೆ. 50% ಡೌನ್ ಪೇಮೆಂಟ್ ಮಾಡಿದ್ರೆ ಎಷ್ಟು ಬರ್ಬೋದು? 1 lakh ತಗೊಂಡ್ ಬಂದ್ರೆ ಸಾಕು ನಿಮ್ಗೆ. ಆರಾಮಾಗಿ 1.5 lakh ಲೋನೇ ಆಗ್ಬಿಡುತ್ತೆ ನಿಮ್ಗೆ. ಸೊ ಫ್ರೆಂಡ್ಸ್, ರೆನಾಲ್ಟ್ ಕ್ವಿಡ್ ಇದೆ. ಸಾರಿ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಕ್ವಿಡ್ 19 ಮಾಡಲು, ಕ್ಲೈಂಬರ್ ಸರ್. ಇದು ಕ್ಲೈಂಬರ್, ಕ್ವಿಡ್ ಕ್ಲೈಂಬರ್, 1 ಲೀಟರ್ ಇಂಜನ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಕಿಲೋಮೀಟರ್ ಬಂದು 37,000 ಓಡಿದೆ, ಚೆಕ್ ಮಾಡ್ಕೊಬಹುದು. ಶೋರೂಮ್ ಹಿಸ್ಟ್ರಿ ಇದೆ ಇದಕ್ಕೂ? ಖಂಡಿತ ಹಿಸ್ಟ್ರಿ ಇದೆ. 37,000 ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ತುಂಬಾ ನೀಟ್ ಆಗಿರುವಂತ ಗಾಡಿ. 1 ರೂಪಾಯಿ ಖರ್ಚಿಲ್ಲ. ಕಸ್ಟಮರ್ ತಗೊಂಡೋಗೋದು, ಓಡಿಸ್ಕೊಳ್ಳೋದು ಅಷ್ಟೇ ಸರ್. ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ, ನಿಮ್ಮ ಹತ್ರ ಗಾಡಿ ಪರ್ಚೇಸ್ ಮಾಡಿದ್ರೆ ಏನಾದ್ರು ಜನರಲ್ ಸರ್ವಿಸ್ ಮಾಡ್ಬೇಕಾ ಇಲ್ಲ ಹೆಂಗೆ?
ನಾವು ಇದ್ರೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ, ಇಲ್ಲ ಅಂದ್ರೆ ಬೇಡ ಅಂತೀವಿ. ಓಕೆ, ವಾರಂಟಿ ಆ ತರ ಏನಾದ್ರು ಇದೆಯಾ? ವಾರಂಟಿ ನಮ್ಮ ಹತ್ರ ಕಂಪ್ನಿ ಟೈ ಅಪ್ ಆಗಿದೆ, ಅವ್ರು ಮಾಡ್ತಾರೆ. ಬೇಕಂದ್ರೆ ಅದು ಎಕ್ಸ್ಟ್ರಾ ಏನಾದ್ರು ಪೇ ಮಾಡೋದಿರುತ್ತೆ, ಪೇ ಮಾಡ್ಬೇಕಾಗತ್ತೆ, ಆಗ ಬೇಡ ಸರ್, ನಾವು ಕೊಟ್ಟಿರೋ ಗಾಡಿಗಳನ್ನ ನಾವು ಹೇಳೇ ಕೊಡ್ತೀವಿ, ಇಷ್ಟು ದಿನ ಓಡಿಸಿ, ಇಷ್ಟು ದಿನ ಆಯಿಲ್ ಚೇಂಜ್ ಮಾಡಿ ಅಂತ. ಮತ್ತೇನಕ್ಕೆ? ಓಕೆ, ಸೊ ಇದ್ರ ಪ್ರೈಸ್ ಏನ್ ಹೇಳ್ರಿ? ಇದು 3,25,000 ಕೊಡ್ತಾರೆ. 3,25,000 ರೂಪಾಯಿ. 37,000 ಓಡಿದೆ, 1920 ಮಾಡಲ್, ಸಿಂಗಲ್ ಓನರ್. ಇದಕ್ಕೂ ಲೋನ್ ಆಗುತ್ತಲ್ಲ? ಆಗುತ್ತೆ, ಬರೋದ್ರಲ್ಲಿ ಇದು ನನ್ನ ಲೆಕ್ಕದಲ್ಲಿ 260, 270, 280 ಲೋನೇ ಆಗ್ಬಿಡುತ್ತೆ. ಸ್ವಿಫ್ಟ್ ವಿಡಿಯೋ ಇದೆ, ಸೊ ಇದ್ರ ಬಗ್ಗೆ ಹೇಳಿ ಡೀಟೇಲ್ಸ್. ಇದು 2009 ಮಾಡಲ್ ಸರ್. ಕಿಲೋಮೀಟರ್ ಎಷ್ಟು ಅಂತ ನೀವು ಕೇಳಿಲ್ಲಲ್ಲ? ಏನ್ ಸರ್ ಶೋರೂಮ್ ಹಿಸ್ಟ್ರಿ ಅಂತ ಹೇಳ್ತೀರಾ? ಗೊತ್ತಾಗ್ಬಿಡುತ್ತೆ. ಬನ್ನಿ, 56,000 ಓಡಿದೆ. 56,000 ಇದೇ ಹೇಳೋದು ನಿಮ್ಗೆ. ಇದು ಅಷ್ಟೇ, 1,000ಕ್ಕೋ 1,00,000ಕ್ಕೋ ಒಂದು ಗಾಡಿ ಸಿಗೋದು. ಈ ಡೀಸೆಲ್ ಗಾಡಿ ಇಟ್ಟು ಓಡಿಸ್ತಾನೆ. ಇದೊಬ್ರು ತಾತಪ್ಪ ಅವ್ರ ಗಾಡಿ, ಬರೀ 56,000 ಓಡಿದೆ, ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, ಬರೀ 56,000 ಓಡಿರೋ ಗಾಡಿ, ಸಿಂಗಲ್ ಓನರ್, FC 29 ತನಕ ಇದೆ. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದು? ಕಸ್ಟಮರಿಗೆ 3,15,000 ಬೇಕು. 3,15,000 ರೂಪಾಯಿಗೆ ಬೇಕು. ಹೌದು, ಏನಕ್ಕೆ ಬೇಕು? ಅವ್ನು ಕಡಿಮೆ ಓಡಿಸಿದಾನಲ್ಲ, ಅದಕ್ಕೆ ಬೇಕು. ಸೊ 3,15,000 ರೂಪಾಯಿಗೆ ಕೇಳಿ. 2 ಲಕ್ಷ ಓಡಿರೋ ಗಾಡಿ ತಗೊಳ್ಳೋದು ಒಂದೇ, ಇದನ್ನ ತಗೊಳ್ಳೋದು ಒಂದಾ? ಇಲ್ಲ. 2 ಲಕ್ಷ ಓಡಿರೋದು ಗಾಡಿ ಯಾವತ್ತೂ ನಿಲ್ಬೋದು, ಬಟ್ ಇದು ಜಿನಿಯನ್ ಗಾಡಿ 53,000 ಓಡಿ. ಯಾರೋ ಡೀಸೆಲ್ ಗಾಡಿ ಹುಡುಕ್ತಾ ಇದ್ರೆ ಕನ್ಸು ಹೊತ್ತಿರ್ತಾರೆ, ಒಳ್ಳೆ ಒಂದು ಡೀಸೆಲ್ ಗಾಡಿ ತಗೊಳ್ಬೇಕು, ಸ್ವಿಫ್ಟ್ ತಗೊಳ್ಬೇಕು ಅಂತ, ಖಂಡಿತ ಬಂತ ಹೇಳಿ. ಅದನ್ನು ಶೋರೂಮ್ ಇದೆ, ಚೆಕ್ ಮಾಡ್ಕೊಳ್ಳಿ. ಗಾಡಿ ಕಂಡೀಷನ್ ನೋಡ್ಲಿ. ನಾ ಹೇಳೋದು ಇಷ್ಟೇ ರೀ, ಯಾವ್ರೇ ಕಸ್ಟಮರ್ ಆಗ್ಲಿ ರೀ, ಬರ್ಲಿ ತಗೊಂಡೋಗ್ಲಿ, ನಮ್ಮ ಹುಡುಗನ ಕಳಿಸ್ತೀನಿ. ಯಾವ ಶೋರೂಮಿಗೆ ಹೋಗ್ತಾರೆ, ಯಾವ ಶೋರೂಮ್, ಯಾವ ಮೆಕ್ಯಾನಿಕ್ ಓಕೆ ಆಯ್ತಾ, ಕುತ್ತ ಖುಷಿಯಿಂದ ಮಾತಾಡೋಣ, ಇಲ್ಲ ಬೇಜಾರಿಲ್ಲ. ಓಕೆನಾ? ಅವ್ರಿಗೆ ಸ್ಯಾಟಿಸ್ಫೈಡ್ ಆಗಬೇಕು, ಅವ್ರು ಖುಷಿಯಿಂದ ನಾವು ಹತ್ರ ಗಾಡಿ ತಗೊಂಡೋಗಿ ಇನ್ನು 4 ಜನ ಕೇಳಬೇಕು, ನಮ್ಮನ್ನು ಹುಡ್ಕೊಂಡ್ ಬರ್ಬೇಕು. ಸೊ ಫ್ರೆಂಡ್ಸ್, ನಾವು ಇಲ್ಲಿ ಬಂದ ಮೇಲೆ ಆಲ್ಮೋಸ್ಟ್ ಒಂದು 4-5 ಜನ ಬಂದು ಗಾಡಿ ಪರ್ಚೇಸ್ ಮಾಡ್ಕೊಂಡು ಹೋದ್ರು ಇಲ್ಲಿ. ಸೊ ತುಂಬಾ ಒಂದು ಬಿಸ್ನೆಸ್ ಬಂದ್ಬಿಟ್ಟು ತುಂಬಾ ಟ್ರಾನ್ಸ್ಪರೆಂಟ್ ಆಗಿದೆ. ಸೊ ಯಾರಾದ್ರೂ ಇಂಟ್ರೆಸ್ಟೆಡ್ ಆಗಿದ್ರೆ ಬಜೆಟ್ ಕಾರ್ಸು, ಕ್ವಾಲಿಟಿ ಕಾರ್ಸು, NXO ಕಾರಿಗೆ ಬರಬೇಕು ಸರ್. i20 ಇದೆ, ಸೊ i20 ಆಕ್ಟಿವಾ ಸರ್, SX ಮಾಡಲ್, ಪೆಟ್ರೋಲ್. ಇದು ಬಂದು 84,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಶೋರೂಮ್ ಹಿಸ್ಟ್ರಿ ಇದಕ್ಕೂ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಯಾವುದೇ ಲೋಪದೋಷಗಳು ಇದರಲ್ಲಿ ಇಲ್ಲ. ಚೆನ್ನಾಗಿದೆ ಗಾಡಿ, ತಗೊಳ್ಬಹುದು. ತುಂಬಾ ನೀಟ್ ಆಗಿರುವಂತ ಗಾಡಿ, ಒರಿಜಿನಲ್ ಪೇಟಲ್ ಆಗಿರುವಂತ ಗಾಡಿ. 4,85,000 ಕಸ್ಟಮರ್ ಕೊಟ್ಬಿಡ್ತಾರೆ. 4,85,000 2016 ಮಾಡಲು SX ಪೆಟ್ರೋಲ್ ಗಾಡಿ ಸರ್. ಮಾಡ್ಕೊಡ್ತೀರಾ? ಖಂಡಿತ ಮಾಡಿಸ್ಕೊಡ್ತೀವಿ. ಸೊ ಇವ್ರು ಶೋರೂಮ್ ಹಿಸ್ಟ್ರಿ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಆಲ್ಮೋಸ್ಟ್ ಒಂದು 90% ಕಾರ್ಸ್ಗೆ ಬಂದ್ರು ಶೋರೂಮ್ ಹಿಸ್ಟ್ರಿ ಇದೆ ಅಂತ ಹೇಳ್ತಾರೆ. ಇರೋದನ್ನ ಇದೆ ಅಂತ ಹೇಳೋಣ, ಇಲ್ಲದನ್ನ ಇಲ್ಲ ಅಂತ ಹೇಳೋಣ. ಏನಕ್ಕೆ ಆ ಜಂಜಾಟ? ನೀವು ಕೊಟ್ಟಿದ್ದ ದುಡ್ಡು ಎಷ್ಟು ದಿನ ಇರುತ್ತೆ ನಮ್ಮ ಹತ್ರ? ಕರೆಕ್ಟ್. ಸುಜುಕಿ ಸೆಲೆರಿಯೋ ಇದೆ, ಸೊ ಇದ್ರ ಬಗ್ಗೆ ಹೇಳಿ ಸರ್. ಸೆಲೆರಿಯೋ ಆಟೋಮೆಟಿಕ್, ಇದು 2014 ಮಾಡಲ್, ಸಿಂಗಲ್ ಓನರ್. ಇದು ನಿಮ್ಗೆ 1 ಲಕ್ಷ ಚಿಲ್ಲರೆ ಓಡಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ, ಇದು ಶೋರೂಮ್ ಹಿಸ್ಟ್ರಿ 1 ಲಕ್ಷ ಚಿಲ್ಲರೆ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಲ್ಲ ಚೆನ್ನಾಗಿದೆ, ಏನು ಇದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ತುಂಬಾ ನೀಟ್ ಆಗಿರುವಂತ ಗಾಡಿ. ಕಸ್ಟಮರ್ ಬಂದು ನಿಮಗೆ 3,25,000 ಕೊಡ್ತಾರೆ. 3,25,000 ರೂಪಾಯಿಗೆ 3,25,000ಕ್ಕೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಅದು ಆಟೋಮೆಟಿಕ್ ಸೆಲೆರಿಯೋ 23 ಇಂದ 24 ಮೈಲೇಜ್ ಬರುತ್ತೆ ಸರ್. ಸರ್ ಹೋಂಡಾ ಅಮೇಜ್ ಇದೆ, ಸೊ ಇದ್ರ ಬಗ್ಗೆ ಹೇಳಿ ಡೀಟೇಲ್ಸ್. ಸರ್ 2014 ಮಾಡಲು ಅಮೇಜ್, ಡೀಸೆಲ್ ಗಾಡಿ. ನೀವು ಹೊರಗಡೆ ಪೆಟ್ರೋಲ್ ನೋಡಿದ್ರೆ ಇದು ಡೀಸೆಲ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಅಷ್ಟೇ 97,98,000 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಕಸ್ಟಮರ್ ಫೈನಲ್ ಆಗಿ ನಿಮ್ಗೆ 3,40,000 ಕೊಟ್ಬಿಡ್ತಾರೆ ಡೀಸೆಲ್. 3,40,000 18 to 19. ಮತ್ತೆ ಇದ್ರಲ್ಲಿ ಬರೋಷ್ಟು AC ಚಿಲ್ ಇದೆಯಲ್ಲ, ನಿಮ್ಗೆ ಎಲ್ಲೂ ಸಿಗಲ್ಲ. AC ಕೋಲ್ ಇದೆಯಲ್ಲ, ಎಲ್ಲೂ ಸಿಗಲ್ಲ. ಸರ್ ಸುಜುಕಿ ಸೆಲೆರಿಯೋ ಇದೆ ಇನ್ನೊಂದು, 2018-19 78,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, 18-19 ಮ್ಯಾನ್ಯುವಲ್. ಇದು ಸೆಲೆರಿಯೋ ನ್ಯೂ ಶೇಪ್. ಇದು ಬಂದು ಕಸ್ಟಮರ್ ಫೈನಲ್ 4,25,000 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 4,25,000 ರೂಪಾಯಿ ಸರ್. 4,15ಕ್ಕೆ ಮಾಡಿಸ್ಕೊಡ್ತೀನಿ. ಗಾಡಿ ತುಂಬಾ ಡಿಸ್ಕೌಂಟ್ ಖಂಡಿತ ಮಾಡಿಸ್ಕೊಡ್ತೀನಿ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆ, ಸೊ ಇದ್ರ ಬಗ್ಗೆ ಹೇಳಿ. 2010 ಮಾಡಲ್ ಸರ್. ಓಕೆ, ಸಿಂಗಲ್ ಓನರ್. ಎಷ್ಟಕ್ಕಾಗತ್ತೆ ಅಂತ ಕೇಳಿ? ಎಷ್ಟು ಸರ್? 2,15,000. 2,15,000 ಕೊಟ್ಬಿಡ್ತೀನಿ ಸರ್. ಸರ್ ನೆಕ್ಸ್ಟ್ ಇನ್ನೊಂದು ಹುಂಡೈ ಇದೆ, ಎಕ್ಸೆಂಟ್ ಸರ್. 2017 ಮಾಡಲು, ಪೆಟ್ರೋಲ್ ವೆಹಿಕಲ್, SX. ಇದು ಗಾಡಿ ತುಂಬಾನೇ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಈ ಕಿಲೋಮೀಟರ್ ಬಂದು 74,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. 63,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ, ಚೆಕ್ ಮಾಡ್ಕೊಬಹುದು. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓನರ್ ಬಂದು ಸೆಕೆಂಡ್ ಆಗಿದೆ. ಫೈನಲ್ ಆಗಿ ಬಂದು ಈ ಗಾಡಿ ನಿಮ್ಗೆ 3,85,000 ಆಗುತ್ತೆ. 3,85,000 ಮಾಡ್ಕೊಡ್ತೀರಾ? ಖಂಡಿತ ಮಾಡ್ಕೊಡ್ತೀವಿ. ಸೊ ಇನ್ನೊಂದೊಂದು ಇದೆ, ನೋಡಿದ್ರೆ ಬಜೆಟ್ ಗಾಡಿ ತರ ಕಾಣಿಸ್ತಾ ಇದೆ. ಏನ್ ಪ್ರೈಸ್, ಶಾಕಿಂಗ್ ಪ್ರೈಸ್ ಏನಾದ್ರು ಕೊಡಿ. ಸ್ಯಾಂಟ್ರೋ 2009 ಮಾಡಲು, FC ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಯಾಸ್ ಇಟ್ ಈಸ್ ಆದ್ರೆ 1,25,000. FC ಇನ್ಶೂರೆನ್ಸ್ ಮಾಡ್ಬೇಕಂದ್ರೆ ಚಾರ್ಜ್ ಕೊಡ್ಬೇಕು. ಎಷ್ಟು ಬರ್ಬೋದು? 25,000 ಬರುತ್ತೆ. 25,000 ಎಕ್ಸ್ಟ್ರಾ ಬರುತ್ತೆ. ನೆಕ್ಸ್ಟ್ 2010-11 ಮಾಡಲು ಸರ್. ಓಕೆ, ಸಿಂಗಲ್ ಓನರ್, 84,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, ಚೆಕ್ ಮಾಡ್ಕೊಬಹುದು. ಗಾಡಿ ತುಂಬಾ ನೀಟ್ ಆಗಿದೆ. ಯಾರಾದ್ರೂ 11 ನ್ಯೂ ಶೇಪ್ ಹುಡುಕ್ತಾ ಇದ್ರೆ 10-11 ತಗೊಬಹುದು. 2,25,000 ಆಗುತ್ತೆ. 2,25,000 ರೂಪಾಯಿಗೆ 10-11 ರಿಜಿಸ್ಟರ್ಡ್ i10 ಮ್ಯಾಗ್ನಾ. i10 ಮ್ಯಾಗ್ನಾ
1011 ರಿಜಿಸ್ಟ್ರೇಷನ್, ಶೋರೂಮ್ ಹಿಸ್ಟ್ರಿ ಇರುವಂತ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ, ಎಷ್ಟು ಹೇಳ್ತಾ ಇದ್ದೀರಾ? 2,25,000. 2,25,000 rupeesಗೆ ಫೈನಲ್ ಆಗುತ್ತೆ ನಿಮಗೆ. ಪ್ಲಸ್ ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ 2,000 ರೂಪಾಯಿ ಇನ್ಸ್ಟೆಂಟ್ ಡಿಸ್ಕೌಂಟ್. ಡಿಸ್ಕೌಂಟ್ ಬೇಕಂದ್ರೆ ಡಿಸ್ಕೌಂಟ್ ಮಾಡ್ತಾರೆ, ಪೆಟ್ರೋಲ್ ಇಲ್ಲ ಅಂದ್ರೆ ಡೀಸೆಲ್ ಬೇಕಂದ್ರೆ ಯಾವ್ದು ಬೇಕಂದ್ರೆ ಕೊಡ್ತಾರೆ. ಹಾಗೆ ನಿಶಾನ್ ಮೈಕ್ರಾ ಸರ್, ಓಕೆ, 2013 ಮಾಡಲ್ ಡೀಸೆಲ್ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಕಿಲೋಮೀಟರ್ ಟ್ರ್ಯಾಕ್ ಇಲ್ಲ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಚೆನ್ನಾಗಿದೆ, ಇಂಜಿನ್ ಗೇರ್ ಬಾಕ್ಸ್ ಕ್ಲಚ್ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಫೈನಲ್ ಆಗಿ 2,10,000 ಕೊಡ್ತಾರೆ. 2,10,000 ರೂಪಾಯಿ ಕೊಟ್ಬಿಡ್ತಾರೆ. 2,10,000. ಓಕೆ, ನೆಕ್ಸ್ಟ್ ಸ್ಯಾಂಟ್ರೋ ಒಂದಿದೆ. ಸ್ಯಾಂಟ್ರೋ ಸರ್, ಎಕ್ಸೋ ಇದು 2006 ಮಾಡಲು, ಓಕೆ, ಬರೀ 1,30,000. ಬೇರೆ 1,30,000 ರೂಪಾಯಿ. 1,30,000 ರೂಪೀಸ್ಗೆ ಗಾಡಿ ಸ್ಯಾಂಟ್ರೋ 2006. ಹೌದು. ಸೊ ನೆಕ್ಸ್ಟ್ ಸರ್ ಹುಂಡೈ i10 ಗ್ರ್ಯಾಂಡ್, ಇದು 16 ಮಾಡಲ್. ಓಕೆ, 2016 ಮಾಡಲು i10 ಗ್ರ್ಯಾಂಡ್. ಇದು ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಗಾಡಿ ತುಂಬಾನೇ ಚೆನ್ನಾಗಿದೆ. ಈ ಗಾಡಿ ಬಂದು ಬರೀ 37,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, ಈ ಗಾಡಿ ಬಂದು ಫೈನಲ್ ಆಗಿ ನಿಮ್ಗೆ ಒಂದೇ ರೇಟ್ ಸರ್, 4 ಲಕ್ಷ ರೂಪಾಯಿ ಹೇಳ್ತಾರೆ. 4 lakh ರೂಪೀಸ್ಗೆ 16ನೇ ಮಾಡಲು. ಸೊ ಶೋರೂಮ್ ಹಿಸ್ಟ್ರಿ ಇದೆ. 2014 ಮಾಡಲು, ಬೇರೆ ಬಂದು 4 ಲಕ್ಷ ರೂಪಾಯಿ. 16 ಮಾಡಲು 4 ಲಕ್ಷ ರೂಪಾಯಿಗೆ ಕೊಡ್ತಾ ಇದ್ದಾರೆ. ಸೊ ಇದಕ್ಕೂ ಲೋನ್ ಆಗುತ್ತಲ್ಲ? ಕಿಲೋಮೀಟರ್ 36,000, ನೀವು ಹೇಳೋದೇ ಇಲ್ಲ. ಕಿಲೋಮೀಟರ್ 36. ಶೋರೂಮ್ ಹಿಸ್ಟ್ರಿ ಅಂದ್ರೆ ಗೊತ್ತಾಗ್ಬಿಡುತ್ತೆ ಸರ್ ವ್ಯೂವರ್ಸ್ಗೆ. ಸೊ ನೆಕ್ಸ್ಟ್ ಸರ್ ಇಟಿಎಸ್ ಸರ್, ಬರೀ 63,000 ಓಡಿರೋ ಶೋರೂಮ್ ಹಿಸ್ಟ್ರಿ ಇದೆಯಾ? ಇದೆ. ಓಕೆ, ಬರೀ 63,000 ಓಡಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಅದೇ ಮುಟ್ಕೊಂಡು ಹೇಳ್ತೀನಿ, ಹಿಸ್ಟ್ರಿ ಇದೆ ಟೊಯೋಟಾ ಅದರಲ್ಲಿ. ಗಾಡಿ ಬಂದು ಫೈನಲ್ ಆಗಿ ನಿಮ್ಗೆ 2,85,000 ಆಗುತ್ತೆ. 2,85,000 ಖಂಡಿತ ಕೊಟ್ಬಿಡ್ತೀವಿ ಸರ್. ಇವಾಗಿಂದ ನಿಮ್ದು ನೆಕ್ಸೋ ಕಾರ್ಸ್ ಇಲ್ಲ ಸರ್, ಹಿಸ್ಟ್ರಿ ಕಾರ್ಸ್ ಅಂತಾನೆ ಇಟ್ಕೊಂಡ್ಬಿಡಿ, ಯಾಕಂದ್ರೆ ಎಲ್ಲದಕ್ಕೂ ಶೋರೂಮ್ ಹಿಸ್ಟ್ರಿ ಇದೆ ನಿಮ್ಮ ಹತ್ರ ಇದೆ. ಸೊ ನೆಕ್ಸ್ಟ್ ನ್ಯಾನೋ ಇದೆ ಸರ್. ಸೊ ಇದ್ರ ಬಗ್ಗೆ ಹೇಳಿ. ನ್ಯಾನೋ ಬಂದು AC ಪವರ್ ಸ್ಟೇರಿಂಗ್ ಸರ್, ಓಕೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸರ್ ನೆಕ್ಸ್ಟ್ 2009-10 ಸರ್, ಇದು ಓಕೆ, 910 ಆಸ್ಟಾ. ಇದು ಟಾಪ್ ಅಂಡ್ ಮಾಡಲು, AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಏರ್ ಬ್ಯಾಗು, ABS, ಮ್ಯಾಗ್ವೀಲು, 80% ಟೈರ್. ಓಕೆ, ಕಿಲೋಮೀಟರ್ ಬರೀ 72,000. ಶೋರೂಮ್ ಹಿಸ್ಟ್ರಿ ಇದೆ. ಶೋರೂಮ್ ಹಿಸ್ಟ್ರಿ ಇದೆ. ಸೆಕೆಂಡ್ ಓನರ್. ಓಕೆ, ಗಾಡಿ ತುಂಬಾ ನೀಟ್ ಆಗಿದೆ, ಕಸ್ಟಮರ್ ಕ್ಲಚ್ ಮಾಡಿಸಿದ್ದಾರೆ, ಎಲ್ಲದೂ ಮಾಡಿಸಿದ್ದಾರೆ, ಏನು ಕೆಲಸ ಇಲ್ಲ ಸರ್. ತಗೊಂಡು ಓಡಿಸೋದು ಒಂದೇ ಕೆಲಸ. ಓಕೆ, ಪೆಟ್ರೋಲ್ ನೀವೇ ಹಾಕ್ಸ್ಕೊಟ್ಬಿಡ್ತೀರಾ 2,000 ರೂಪಾಯಿಗೆ. ಡೀಸೆಲ್ ಗಾಡಿ ಇದು. ಫೈನಲ್ ಕಸ್ಟಮರ್, ಅದು ಆಸ್ಟಾ, ABS, ಏರ್ ಬ್ಯಾಗು, ಮ್ಯಾಗ್ವೀಲು, ಡಿಫಾಗರು, ಬ್ಯಾಕ್ ವೈಫರ್, ಕಸ್ಟಮರ್ 2,95,000 ಕೊಟ್ಬಿಡ್ತಾರೆ. 2,95,000 ರೂಪಾಯಿಗೆ 910 ಗಾಡಿ ಬಂಗಾರದಂಗಿದೆ ಸರ್, 72,000 ಓಡಿದೆ. ಯಾರಾದ್ರೂ i20 ಡೀಸೆಲ್ ಬೇಕಂತ ಹುಡುಕ್ತಾ ಇದ್ರೆ ದಯವಿಟ್ಟು ಇದನ್ನ ತಗೊಂಡ್ಬಿಡಿ. ಓಕೆ, ಒಳ್ಳೆ ಗಾಡಿ, ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ಕಡಿಮೆ ಬಜೆಟ್ ಅಲ್ಲಿ ಜರ್ನಿಸ್ಟಿಲ್ ಹುಡುಕ್ತಾ ಇದ್ದೀರಾ, ಯಾರೋ ಜರ್ನಿಸ್ಟಿಲ್ ಬೇಕಂತ ಓಡಾಡ್ತಾ ಇದ್ದೀರಾ, ಇದನ್ನ ತಗೊಳ್ಳಿ. ಓಕೆ, ಕಿಲೋಮೀಟರ್ ಒಂದು 65,000 ಶೋರೂಮ್ ಹಿಸ್ಟ್ರಿ ಇದೆ. ಶೋರೂಮ್ ಹಿಸ್ಟ್ರಿ ಇದೆ. 65,000. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಎಷ್ಟು ಕೇಳಿ? ಬರೀ 1,45,000 ರೂಪಾಯಿ ಆಗುತ್ತೆ. 1,45,000 ರೂಪೀಸ್ಗೆ ಬಂದ್ಬಿಟ್ಟು ಮನೇಲಿ ಒಂದ್ 4 ಜನ ಇದ್ದೀರಾ, ಒಂದ್ ಚಿಕ್ಕ ಕಾಂಪ್ಯಾಕ್ಟ್ ಕಾರ್ ಬೇಕು ಅಂದ್ರೆ ಜನ ಕೂರ್ಬೋದು. ಬೈಕ್ ತಗೊಂಡ್ರೆ ಇವತ್ತು 2.5 ಲಕ್ಷ 3 ಲಕ್ಷ ಸರ್. ಇದು ಬರೀ 1,45,000ಕ್ಕೆ, ಅದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಶೋರೂಮ್ ಹಿಸ್ಟ್ರಿ ಬೇರೆ. FC ಇದೆ, 65,000 ಓಡಿದೆ, ಸಿಂಗಲ್ ಓನರ್, ಒರಿಜಿನಲ್ ಪೇಂಟ್ ಅಲ್ಲಿ. ಸರ್ ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆ. ಸ್ವಿಫ್ಟ್ ಬಂದು 2012 ಮಾಡಲು ಸರ್, VDI. ಓಕೆ, ಥರ್ಡ್ ಓನರ್. ಗಾಡಿ ಚೆನ್ನಾಗಿದೆ. ಯಾರೋ ಸಣ್ಣ ಬಡ್ಜೆಟ್ ಗಾಡಿ ಹುಡುಕ್ತಾರೆ, ಡೀಸೆಲ್ 12 ಮಾಡಲು 3,20,000 ಆಗುತ್ತೆ. 3,20,000 ರೂಪಾಯಿಗೆ 12 ಮಾಡಲು ಡೀಸೆಲ್, ಥರ್ಡ್ ಓನರ್. ಓಕೆ, ಸೊ ನೆಕ್ಸ್ಟ್ ಸರ್ ಬರೀ 65,000 ಆಗುತ್ತೆ. ಬೇರೆ 65,000 ರೂಪಾಯಿಗೆ ಕೊಟ್ಬಿಡ್ತೀರಾ? ಇನ್ಶೂರೆನ್ಸ್ ಇಲ್ಲ, ಆಸ್ ಇಟ್ ಇಸ್ ಕಂಡೀಷನ್. 65,000 ಬೇಕಂದ್ರೆ ಚಾರ್ಜ್ ಕೊಟ್ಬಿಡಿ. ಸೊ ಫ್ರೆಂಡ್ಸ್, ನೀವೇನು ಅನ್ಕೊಂಬೇಡಿ, ಏನಪ್ಪ ಇಲ್ಲಿ ಫುಲ್ ಡೆಸ್ಟ್ ಆಗಿದೆ ಕಾರಲ್ಲ ಅಂತ. ಸೊ ಇದು ಓಪನ್ ಸ್ಪೇಸ್ ಅಲ್ಲಿ ನಿಲ್ಸಿದ್ದಾರೆ, ಸೊ ಅದಕ್ಕೆ ತೊಳೆದೋಗ್ತಾರ, ಮತ್ತೆ ಗಾಳಿ ಬರುತ್ತೆ, ಮತ್ತೆ ತುಂಬ್ಕೊಳ್ಳೋದು. ಸೊ ನಿಮ್ಗೆ ಕಾರ್ ಡೆಲಿವರಿ ಕೊಡ್ಬೇಕಾದ್ರೆ ಕ್ಲೀನ್ ಆಗಿರುತ್ತೆ, ಕಾರು ನೀಟ್ ಅಂಡ್ ಕ್ಲೀನ್ ಆಗಿರುತ್ತೆ, ವಾಶ್ ಮಾಡಿ ಕೊಡ್ತಾರೆ. ಸರ್ ಇನ್ನೊಂದು ಎಲ್ಲೋ ಬೋರ್ಡ್ ಇದೆ ಫೋರ್ಡ್ದು, ಸೊ ಇದ್ರ ಬಗ್ಗೆ ಹೇಳಿ. ಫೋರ್ಡ್ ಫಿಗೋ ಆಸ್ಪೇರ್ ಸರ್, ಎಲ್ಲ ಬೋರ್ಡು. ಫೈನಲ್ ಆಗಿ ಇದ್ರಲ್ಲಿ FC ಇನ್ಶೂರೆನ್ಸ್ ಎಲ್ಲ ಲ್ಯಾಪ್ಸ್ ಇದೆ. ಕಸ್ಟಮರ್ 2,10,000 ಕೊಟ್ಬಿಡ್ತಾರೆ. 2,10,000 ರೂಪಾಯಿಗೆ ಕೊಟ್ಬಿಡ್ತಾರೆ ಗಾಡಿ. ಮಾಡಲ್ ಆಸ್ಪೇರ್. ಸೊ ನೆಕ್ಸ್ಟ್ ಸರ್, ನೆಕ್ಸ್ಟ್ ಹೋಂಡಾ, ಇದು i20 ಮ್ಯಾಗ್ನಾ ಡೀಸೆಲ್. ಇದು ಬಂದು 4ನೇ ಓನರ್ ಡೀಸೆಲ್ ಗಾಡಿ. ಹೇಗಿದೆ ಹಾಗೆ ಅಂದ್ರೆ ರನ್ನಿಂಗ್ ಇದೆ ಗಾಡಿ. ಕಸ್ಟಮರ್ ಬಂದು 1.5 ಲಕ್ಷ ಕೊಡ್ತಾರೆ. 1.5 ಲಕ್ಷ ರೂಪಾಯಿಗೆ ಕೊಟ್ಬಿಡ್ತಾರೆ. 2011 ಮಾಡಲು 4 ಓನರು, ಬರೀ 1.5 ಲಕ್ಷಕ್ಕೆ. ಸರ್ ಸ್ವಿಫ್ಟ್ ಡಿಸೈರ್ ಇದೆ ಇನ್ನೊಂದು. ಸ್ವಿಫ್ಟ್ VDI ಸರ್, ಓಕೆ, ಡೀಸೆಲ್ ಗಾಡಿ. ಕಸ್ಟಮರ್ ಫ್ರೆಶ್ ಆಗಿ ಇಂಜನ್ ಎಲ್ಲ ಮಾಡಿಸಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. 10 ಮಾಡಲು ಸೆಕೆಂಡ್ ಓನರ್, ನಿಮ್ಗೆ 2.5 ಲಕ್ಷ ಕೊಡ್ತಾರೆ ಸರ್. 2.5 ಲಕ್ಷ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಸರ್ ವ್ಯಾಗನರ್ ಸರ್, ಥರ್ಡ್ ಓನರ್, 12 ಮಾಡಲು 67,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆಯಾ? ಇದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಕಸ್ಟಮರ್ ಬಂದು ನಿಮಗೆ 2,45,000 ಕೊಡ್ತಾರೆ. 2,45,000 ಮಾಡಲು. ಓಕೆ ಸರ್, ಇನ್ನೊಂದು ಸ್ಯಾಂಟ್ರೋ ಇದೆ, 7 ಮಾಡಲು. ಓಕೆ, 2007 ಮಾಡಲು ಸ್ಯಾಂಟ್ರೋ XL, ಬರೀ 1.5 ಲಕ್ಷ ಕೊಡ್ತಾರೆ. ಬೇರೆ 1.5 ಲಕ್ಷ ಕೊಡ್ತಾರೆ. ಹೌದು. ಓಕೆ, ನೆಕ್ಸ್ಟ್ ಸರ್ ಡೆಸ್ಟರ್ ಆಟೋಮೆಟಿಕ್ ಗಾಡಿ. ಯಾರಾದ್ರೂ ಡೆಸ್ಟರ್ ಹುಡುಕ್ತಾ ಇದ್ರೆ ಡೀಸೆಲ್ ಗಾಡಿ ಖಂಡಿತವಾಗಿ ತಗೋಬಹುದು. ಸೆಕೆಂಡ್ ಓನರ್. ಶೋರೂಮ್ ಹಿಸ್ಟ್ರಿ ಇದೆ, 84,000. ಓಕೆ,
ತಗೊಳ್ಬಹುದು, ಧೈರ್ಯದಿಂದ ತಗೊಳ್ಬಹುದು. ಡೀಸೆಲ್ ಎಷ್ಟು ಆಟೋಮೆಟಿಕ್. ಹೇಳ್ತಾ ಇದ್ದೀರಾ ಪ್ರೈಸ್? ಕಸ್ಟಮರ್ 5.5 ಲಕ್ಷ ಹೇಳ್ತಾರೆ, ಹೆಚ್ಚು ಕಡಿಮೆ ಕೊಡ್ತಾರೆ. ಹೆಚ್ಚು ಕಡಿಮೆ ಆಗುತ್ತೆ. ಎಷ್ಟು ಆಗ್ಬೋದು ಸರ್? 5.5 ಒಂದು 10-15 ಸಾವಿರ ಹೆಚ್ಚು ಕಡಿಮೆ 10-15 ಸಾವಿರ ರೂಪಾಯಿ ಕಡಿಮೆ ಡೀಸೆಲ್ ಗಾಡಿ ತುಂಬಾ ನೀಟ್ ಆಗಿದೆ ಸರ್. ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಶೋರೂಮ್ ಹಿಸ್ಟ್ರಿ ಇದೆ. ಹೌದು, ಆಟೋಮೆಟಿಕ್. ಸೊ ನೆಕ್ಸ್ಟ್ ಸರ್, ಆಟೋಮೆಟಿಕ್ ಗಾಡಿ 2010 ಮಾಡಲ್ i10, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ನೀವು ಕೈ ಇಟ್ಟಿದ್ರಲ್ಲ ಅದೇ ಆಟೋಮೆಟಿಕ್. ತುಂಬಾ ಚೆನ್ನಾಗಿದೆ ಗಾಡಿ. ಇದು ಅಷ್ಟೇ 48-49 ಸಾವಿರ ಓಡಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಶೋರೂಮ್ ಹಿಸ್ಟ್ರಿ ಇದೆ. ಕಸ್ಟಮರ್ ಬಂದು 2,65,000 ಕೊಡ್ತಾರೆ. 2,65,000 ರೂಪಾಯಿ ಕೊಟ್ಬಿಡ್ತಾರೆ. ನೆಕ್ಸ್ಟ್ ಸರ್, ಈಕೋ 2018 ಮಾಡಲ್ ಈಕೋ ಗಾಡಿ ತುಂಬಾನೇ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಈ ಗಾಡಿ ಬಂದು ನಿಮಗೆ 3.5 ಲಕ್ಷ ಕಸ್ಟಮರ್ ಕೊಟ್ಬಿಡ್ತಾರೆ. 3.5 ಲಕ್ಷ 18 ಮಾಡಲ್ ಈಕೋ ಎಷ್ಟು ಕೇಳಿ ಬರೀ 3.5 ಲಕ್ಷ. ಓಕೆ ನೆಕ್ಸ್ಟ್ ಸರ್, ಅಮೇಜ್ ಇದೆ, ಹೋಂಡಾ ಅಮೇಜ್ 13 ಮಾಡಲು ಬರೀ 3 ಲಕ್ಷಕ್ಕೆ ಆಗುತ್ತೆ. ಬರೀ 3 ಲಕ್ಷ ರೂಪಾಯಿಗೆ ಡೀಸೆಲ್ ಗಾಡಿ. ಸೊ ಫ್ರೆಂಡ್ಸ್, ಏನಪ್ಪ ವಿಡಿಯೋದಲ್ಲಿ ಫಸ್ಟ್ ಒಬ್ರು ಬಂದರು, ಸೆಕೆಂಡ್ ಒಬ್ರು ಬಂದರು, ಥರ್ಡ್ ಒಬ್ರು ಬಂದ್ರು ಅಂತ ಏನು ತಪ್ಪಾಗಿ ತಿಳ್ಕೊಂಬೇಡಿ. ಸೊ ಎಲ್ಲ ಬಂದ್ಬಿಟ್ಟು ಫಾಸ್ಟಿಂಗಲ್ಲಿ ಇದ್ದಾರೆ, ರಂಜಾನ್ ಮಂತು. ಸೊ ನಾವೇ ಆ್ಯಕ್ಚುಲಿ 11:30ಗೆ ಬಂದಿರೋದು, ಇವಾಗ ಬಂದ್ಬಿಟ್ಟು ಟೈಮ್ 2 o'clock. ಸೊ ಅದಕ್ಕೆ 1 hour ಅವರೇ ಬಂದ್ಬಿಟ್ಟು ಶಫಲ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ. ಸೊ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2009 ಮಾಡಲು VDI ಸರ್. ಓಕೆ, ಸ್ವಿಫ್ಟ್ ಇದು ಡೀಸೆಲ್ ವೇರಿಯಂಟ್, ತುಂಬಾ ಚೆನ್ನಾಗಿದೆ. 4 ಹೊಸ ಟೈರ್ ಇದೆ. ಯಾಕಂದ್ರೆ ಗಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಗಾಡಿ. ಓಕೆನಾ? ಇದು ಬಂದು 2,20,000 ಫೈನಲ್ ಕೊಡೋಣ ಸರ್. 2,20,000ಗೆ ಫೈನಲ್ ಕೊಡ್ತೀರಾ? ಡೀಸೆಲ್ ವೇರಿಯಂಟ್ ಸರ್. 7 ಸೀಟರ್ ಗಾಡಿ ಒಂದಿದೆ. ಸೊ ಇದು ಬಗ್ಗೆ ಹೇಳಿ ಸರ್. 2011 ಮಾಡಲ್ ಜೈಲೋ ಸರ್, 7 ಸೀಟರ್ ತುಂಬಾ ಚೆನ್ನಾಗಿದೆ ಗಾಡಿ. 7,75,000 ಹೇಳ್ತಾ ಇದೀವಿ. ಮುಂದೆ ಬನ್ನಿ ಸರ್, ಸ್ವಲ್ಪ ಹೆಚ್ಚು ಕಡಿಮೆ ಕೊಡೋಣ. ಹೆಚ್ಚು ಕಡಿಮೆ ಮಾಡ್ತೀರಾ ಸರ್? ಮಾಡೋಣ. ಓಕೆ ಸರ್. ನೆಕ್ಸ್ಟ್ ಸರ್, 2019 ಮಾಡಲ್ ಸಿಂಗಲ್ ಓನರ್ ZXi ವ್ಯಾಗನರ್. ಓಕೆ, ತುಂಬಾ ಚೆನ್ನಾಗಿದೆ. ಏರ್ ಬ್ಯಾಗ್ಸ್ ಬರುತ್ತೆ, ತುಂಬಾ ಚೆನ್ನಾಗಿದೆ ಸರ್. 4,50,000 ಹೇಳ್ತಾವ್ರೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. 4,50,000 ಸ್ಲೈಡ್ಲಿ ನೆಗೋಷಿಯಬಲ್ ಮಾಡೋಣ ಸರ್. ಓಕೆ ನೆಕ್ಸ್ಟ್ ನೋಡಿ ಸರ್, ವ್ಯಾಗನರ್ ಆಟೋಮೆಟಿಕ್ 2015 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. 2,80,000 ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 2,80,000 ಅದರಲ್ಲಿ ನೆಗೋಷಿಯಬಲ್. ನೆಕ್ಸ್ಟ್ ನೋಡಿ ಸರ್, 2017 ಸಿಂಗಲ್ ಓನರ್, ತುಂಬಾ ಚೆನ್ನಾಗಿದೆ ಗಾಡಿ ಸರ್. ಇದು ಬಂದು 2,20,000 ಕಸ್ಟಮರ್ ಕೋಟಿಂಗ್ ಇದೆ. ಓಕೆನಾ? ನಿಮ್ಗೆ 2 ಲಕ್ಷ ಫೈನಲ್ ಮಾಡ್ಕೊಡ್ತಾನ ಸರ್. 20,000 ರೂಪೀಸ್ ಡಿಸ್ಕೌಂಟ್ ಮಾಡ್ತೀರಾ? ಡಿಸ್ಕೌಂಟ್ ಮಾಡಿ ಕೊಡೋಣ ಸರ್. ನೆಕ್ಸ್ಟ್ ಸರ್. ಸರ್ ನೆಕ್ಸ್ಟ್ ಬಂದು ಸ್ಯಾಂಟ್ರೋ 2009 ಮಾಡಲ್ ಸಿಂಗಲ್ ಸೆಕೆಂಡ್ ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಬ್ಲಾಕ್ ಬ್ಯೂಟಿ ಅಂತ ಹೇಳ್ತೀವಿ ನಾವು ಇದಕ್ಕೆ. 1,65,000 ಕೊಡೋಣ ಸರ್. 1,65,000 ಕೊಡ್ತೀರಾ? ನೆಗೋಷಿಯಬಲ್ ಇದೆ. ನೆಕ್ಸ್ಟ್ ಸುಜುಕಿಯಲ್ಲಿ ಒಂದಿದೆ, ಅದು ಸುಜುಕಿ ನೋಡಿ ಈ ರಿಡ್ಜ್ ಇದು 2011 ಮಾಡಲ್ ವಿಡಿ. ಸರ್ ನಿಮ್ಗೆ ಯಾರು ಈ ರೇಟ್ ನಲ್ಲಿ ಕೊಡಲ್ಲ, ನಾವು ಕೊಡ್ತೀವಿ. 7.5 ಲಕ್ಷ ಕೊಡೋಣ ಸರ್. ಬೇರೆ 7,50,000. ಓಕೆ ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆ. ಸ್ವಿಫ್ಟ್ ತಗೊಳ್ಳಿ ಸರ್. 2009 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದು 260 ಕೋಟಿಂಗ್ ಇದೆ ಕಸ್ಟಮರ್ದು. 2,45,000 ಕೊಡೋಣ ಸರ್. 2,45,000ಗೆ ಫೈಲ್ ಮಾಡಿ ಕೊಡ್ತೀರಾ? 2017 ಮಾಡಲ್ i20 ಡೀಸೆಲ್ Z. ಇದು ತುಂಬಾ ಟಾಪ್ ಅಂಡ್ ಮಾಡಲ್ ಆಸ್ಟಾ ಇದು. ಬಟನ್ ಸ್ಟಾರ್ಟ್ ಬರುತ್ತೆ, ತುಂಬಾ ಚೆನ್ನಾಗಿದೆ ಗಾಡಿ. ಇದು 675 ಇದೆ ಕಸ್ಟಮರ್ ಪ್ರೈಸ್. ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಸ್ಲೈಟ್ಲಿ ನೆಗೋಷಿಯೇಟ್ ಲೋನ್ ಆಗುತ್ತಲ್ಲ? ಲೋನ್ ಆಗುತ್ತೆ ಸರ್. ನಿಮ್ಗೆ 6 ಲಕ್ಷ ಲೋನೇ ಮಾಡಬಹುದು. 6 ಲಕ್ಷ ಲೋನ್ ಆಗುತ್ತೆ ಸರ್ ಆರಾಮಾಗಿ. ಓಕೆ ನೆಕ್ಸ್ಟ್ ಸರ್, ಹಂಗೆ ನೋಡಿ ನಮ್ಮ ಹತ್ರ ಇದು ಮಾರುತಿ ಸುಜುಕಿ SX4 ZXi ಪ್ಲಸ್ ಇದೆ. ತುಂಬಾ ಚೆನ್ನಾಗಿದೆ ಗಾಡಿ. ಮ್ಯಾಗ್ವಿಲ್ ನಿಮಗೆ 2 ಏರ್ ಬ್ಯಾಗ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಗಾಡಿ. ಇದು ಬಂದು ಕಸ್ಟಮರ್ ಬಂದು 2.5 ಲಕ್ಷ ಕೋಟಿಂಗ್ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡೋಣ ಸರ್. ಏನ್ ಹೇಳ್ತೀರಾ ಪ್ರೈಸ್ ಇದು ಸರ್? ಇದು 235 ಫೈನಲ್ ಮಾಡೋಣ ಸರ್. 235ಗೆ ಫೈನಲ್ ಮಾಡೋಣ. ನೆಕ್ಸ್ಟ್ ಸರ್, ರೇಟ್ಗೆ ನಿಮ್ಗೆ ಯಾರು ಗಾಡಿನೇ ಕೊಡಲ್ಲ ಬಜಾರ್ದಲ್ಲಿ. 13 ಮಾಡಲ್ ಸಿಂಗಲ್ ಓನರ್ i10 ರೇಟ್ ಅಂದ್ರೆ ಖುಷಿಯಾಗಿ ಬಿಡ್ತೀನಿ ನಾನು. ಏನ್ ಹೇಳ್ತೀರಾ? 2,25,000. 2,25,000 ಇಂಜಿನ್ ಬೇರೆ ಬರುತ್ತೆ ಇದು. ಹೌದು. ಓಕೆ 2 ಲಕ್ಷ ಕೊಟ್ಬಿಡ್ತೀರಾ ಸರ್? ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, 20,000 ಡಿಸ್ಕೌಂಟ್ ಮಾಡಿ 2 ಲಕ್ಷ ಕೊಡ್ತಾರೆ. 2 ಲಕ್ಷದಲ್ಲಿ ನೋ ಸರ್ ಫಸ್ಟ್ ಲೋನ್ 2 ಲಕ್ಷ ಮಾಡ್ಕೊಡ್ಬಿಡ್ತೀನಿ ಸರ್. Zero down payment. ತಗೊಂಡೋಗಿ ಸರ್. ಸರ್ ಪ್ಲಸ್ ಚೆನ್ನಾಗಿರ್ಬೇಕು ಸರ್. ಫಸ್ಟ್ ಹೇಳಿದ್ದಾರೆ ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ 2,000 ರೂಪಾಯಿ ಪೆಟ್ರೋಲ್ ಇಲ್ಲ ಅಂದ್ರೆ ಡೀಸೆಲ್ ಹಾಕೊಡ್ತಾರೆ. ಮಾಡೋಣ ಸರ್, ಬನ್ನಿ. ಅದನ್ನು ಮಾಡ್ಕೊಡ್ತೀರಲ್ಲ? ಖಂಡಿತ. ಓಕೆ. ಫೋರ್ಡ್ ಫಿಗೋ ಇದೆ. ಸೊ ಇದು ಬಗ್ಗೆ 2010 ಮಾಡಲ್ ಡೀಸೆಲ್ ವೇರಿಯಂಟ್ ಸೆಕೆಂಡ್ ಓನರ್. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. 1.5 ಲಕ್ಷ ಕೊಡಿ ಸರ್. 1.5 ಲಕ್ಷ ಕೊಟ್ಬಿಟ್ಟು ಫೋರ್ಡ್ ಫಿಗೋ. ಹೌದು ಸರ್. ಇನ್ನ ಮುಂದೆ ಬನ್ನಿ, ಹೆಚ್ಚು ಕಡಿಮೆ ಮಾಡೋಣ. ನೆಕ್ಸ್ಟ್ ಸರ್. ಸರ್ 2009 ಮಾಡಲ್ ಇದು LPG ಗ್ಯಾಸ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಗಾಡಿ. 1,75,000 ಕೊಟ್ಬಿಡೋಣ ಸರ್. 1,75,000 ರೂಪಾಯಿ ಕೊಟ್ಬಿಡ್ತೀರಾ ಸರ್? ಹಂಗೆ ಹೇಳ್ರಿ, ಟಾಟಾ ಇಂಡಿಕಾ ಇದೆ ನಮ್ಮ ಹತ್ರ. ಎಲ್ಲೋ ಬೋರ್ಡ್ 15. ಓಕೆನಾ ಸರ್? 60,000 ಕೊಡ್ತೀನಿ ತಗೊಂಡೆ. 60,000 ರೂಪಾಯಿಗೆ ಯಾವ್ದು ಬೇಕೋ ಅದು ತಗೊಂಡೆ. 2 ವೈಟ್ ಇದೆ, ಸಿಲ್ವರ್ ಇದೆ. ಓಕೆ, ವೈಟ್ ಇದೆ, ಸಿಲ್ವರ್ ಇದೆ, ಟಾಟಾ ಇಂಡಿಕಾ. ಸೊ 2 ಇದೆ. ಎಲ್ಲೋ ಬೋರ್ಡ್ ತುಂಬಾ ಚೆನ್ನಾಗಿದೆ ಗಾಡಿ. ಎಲ್ಲೋ ಬೋರ್ಡ್. ಹೌದು, 60,000 ರೂಪಾಯಿಗೆ ಸಿಗ್ತಾ ಇದೆ ನಿಮ್ಗೆ. ಸೊ ಯಾರಿಗಾದ್ರೂ ಬೇಕಂದ್ರೆ ಬೇಗ ಬಂದು ಗ್ರಾಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸರ್, ಫಿಗೋ ಇದೆ ನೋಡಿ ಸರ್. ಫಿಗೋ ಇದು ತುಂಬಾ ಚೆನ್ನಾಗಿದೆ ಗಾಡಿ. 11 ಮಾಡಲ್ ಇದು. 1,65,000 ಕಸ್ಟಮರ್ ಪ್ರೈಸಿಂಗ್ ಇದೆ. ಹೆಚ್ಚು ಕಡಿಮೆ ಮಾಡೋಣ ಸರ್. 1,65,000 ರೂಪಾಯಿ. 1,65,000 ಕಸ್ಟಮರ್ ಪ್ರೈಸಿಂಗ್ ಇದೆ. ಸ್ವಲ್ಪ ನೆಗೋಷಿಯಬಲ್ ಮಾಡೋಣ. ನೆಗೋಷಿಯೇಟ್ ಮಾಡ್ತೀರಾ? ಹೌದು ಸರ್. ಓಕೆ ಸರ್, ಮಾರುತಿ ಈಕೋ ಇದೆ. ಸರ್ 17 ಮಾಡಲ್ ಸರ್, ಸಿಂಗಲ್ ಓನರ್. 75,000 ಓಡಿದೆ ಅಷ್ಟೇ. ಶೋರೂಮ್ ಹಿಸ್ಟ್ರಿ ಇದೆಯಾ? ಶೋರೂಮ್ ಹಿಸ್ಟ್ರಿ ಇದೆ ಸರ್. ಓಕೆ. AC ಬರುತ್ತೆ ನಿಮಗೆ. 8 ಸೀಟರ್ 5 ಸೀಟರ್ ಗಾಡಿ. ತುಂಬಾ ಚೆನ್ನಾಗಿದೆ ಗಾಡಿ. ಕಸ್ಟಮರ್ ಕೋಟಿಂಗ್ ಇರೋದು 4 lakhs.
ನಿಮ್ಗೆ 3,75,000 ಗೆ ಮಾಡ್ಕೊಡ್ತೀನಿ. 3,75,000 ಗೆ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ ಸೊ ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆ ಸರ್. ಸೊ ಇದ್ರ ಬಗ್ಗೆ ಸ್ವಿಫ್ಟ್ ಆಗ್ಬಿಟ್ಟಿದೆ ಸರ್, ಅಡ್ವಾನ್ಸ್ ಆಗಿದೆ, ಸೇಲ್ ಆಗಿದೆ. ಅದು i20 ಕೊಡೋಣ ಸರ್. ಓಕೆ, i20 ಹೇಳಿ ಸರ್. 16 ಮಾಡಲ್, ಸಿಂಗಲ್ ಓನರ್, ಆಸ್ಟ್ರಾ, ಇದು ಬಟನ್ ಸ್ಟಾರ್ಟ್ ಬರುತ್ತೆ, ಟಾಪ್ ಅಂಡ್ ವೇರಿಯಂಟ್. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಇದು ಬಂದು ಕಸ್ಟಮರ್ 5 lakhs ಹೇಳ್ತಾವ್ರೆ, ಸ್ಲೈಟ್ಲಿ ನೆಗೋಷಿಯಲ್ ಮಾಡೋಣ ಸರ್. 5 lakhs ಹೇಳ್ತಾ ಇದ್ದಾರೆ, ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ತೀರಾ ಸರ್. ನೆಕ್ಸ್ಟ್ ಸರ್ i10 ಇದೆ ಇನ್ನೊಂದು ಸರ್. ಇದು i10 2011 ಮಾಡಲ್ ಸರ್. ಓಕೆ, ನಿಮ್ಗೆ ರೇಟ್ ನಲ್ಲಿ ಕೊಟ್ಬಿಡ್ತೀನಿ, 1,60,000 ಕೊಡ್ತೀನಿ ಸರ್. 1,60,000 ಗೆ ಕೊಟ್ಬಿಡ್ತೀರಾ? ಕೊಡ್ತೀನಿ ಸರ್, ತಗೊಂಡೋಗಿ. ಓಕೆ, ನೆಕ್ಸ್ಟ್ ಸರ್ ಇನ್ನೊಂದು ಸುಜುಕಿ ಇದೆ ಸರ್. ನೋಡಿ, ಅದು ಆಲ್ಟೋ 2007 ಮಾಡಲ್, ಬರೀ ರೇಟ್ ಎಷ್ಟು ಹೇಳಿ? 85,000. 85,000 ಮಾತ್ರ? 85 ಮಾತ್ರ. 7 ಮಾಡಲ್, 2007 ಮಾಡಲ್ ಆಲ್ಟೋ, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ನೆಕ್ಸ್ಟ್ ಸರ್ ಕ್ವಿಡ್ ಒಂದಿದೆ, ಆಟೋಮೆಟಿಕ್ ಸರ್. ಇದು ಓಕೆ ಸರ್, ಇದು ಆಟೋಮೆಟಿಕ್ ಬಂದು 2017 ಮಾಡಲ್, ಸಿಂಗಲ್ ಓನರ್, ಓಡಿರೋದು 61,000. 3 lakhs ಕಸ್ಟಮರ್ ಪ್ರೈಸಿಂಗ್ ಇದೆ, 2,75,000 ಕೊಡೋಣ ಸರ್. 2,75,000 ಗೆ ಫೈನಲ್ ಮಾಡಿ ಕೊಡ್ತೀರಾ? ಕೊಡ್ತೀನಿ ಸರ್. ನೆಕ್ಸ್ಟ್ ಚೆವರ್ಲೆಟ್ ಬೀಟ್ ಇದೆ, ಸೊ ಇದ್ರ ಬಗ್ಗೆ ಹೇಳಿ. 2011 ಮಾಡಲ್ ಸರ್, ಚೆವರ್ಲೆಟ್ ಬೀಟ್, 1,50,000 ನೆಗೋಷಿಯಬಲ್ ಮಾಡೋಣ ಸರ್. ಏರ್ ಬ್ಯಾಗ್, ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ ಸರ್. 1,50,000 ಫೈನಲ್ ಎಷ್ಟು ಕೊಡ್ತೀರಾ? 1,35,000 ಕೊಟ್ಬಿಡೋಣ. 1,35,000 ಫೈನಲ್. ಅದ್ರಲ್ಲಿ 2,000 ರೂಪಾಯಿ ಡಿಸ್ಕೌಂಟ್ ಅಲ್ಲ? ಹೌದು ಸರ್, ಮಾಡ್ಕೊಡ್ತೀರಾ? ಎಲ್ಲ ಕಾರ್ಸ್ ಕವರ್ ಮಾಡಿದೀವಿ. ಹೌದು ಸರ್. ಸೊ ತುಂಬಾ ಥ್ಯಾಂಕ್ಸ್ ಸರ್, ಇಷ್ಟೊತ್ತು ಕಂಪ್ಲೀಟ್ ಇನ್ಫಾರ್ಮೇಶನ್ ನಮ್ಮ ವ್ಯೂವರ್ಸ್ಗೆ ಕೊಟ್ಟಿದ್ದಕ್ಕೆ. ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಯಾರಾದ್ರೂ ಬಂದ್ರೆ ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಮಾಡ್ಕೊಡೋಣ ಸರ್. ನಮ್ಮ ಹತ್ರ ಬನ್ನಿ, ನೆಕ್ಸ್ಟ್ ಕಾರ್ಗೆ ಇವಾಗ ಉಗಾದಿ ಹಬ್ಬದು, ರಂಜಾನ್ ಹಬ್ಬದು ನಿಮ್ಗೆ ಆಫರ್ ಇದೆ, ಮಾಡ್ಕೊಡೋಣ ಸರ್. ಮಾಡ್ಕೊಡ್ತೀರಾ? ಹೌದು. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನ ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ತರ ವಿಡಿಯೋಸ್ಗೆ ಬಜೆಟ್ ಕಾರ್ಸ್ ಏನಾದ್ರು ಬೇಕು ಅಂದ್ರೆ ಈ ವಿಡಿಯೋ ಬಂದ್ಬಿಟ್ಟು ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿಗೆ 300 ಕಿಲೋಮೀಟರ್ 400 ಕಿಲೋಮೀಟರ್ ಹುಡ್ಕೊಂಡ್ ಬರ್ತಾರೆ ಸರ್. ಈ ಸಾರು ನಮ್ ಬಂದಿದ್ದಾರೆ, ಯಾಕಂದ್ರೆ ಅವ್ರು ಕೇಳಿ ಯಾವ ಕಡೆಯಿಂದ ಬಂದಿದ್ದಾರೆ ಅಂತ. ಎಲ್ಲಿಂದ ಸರ್ ಬಂದಿದ್ದೀರಾ ನೀವು? ಮಂಗಳೂರಿಂದ ಬಂದಿದ್ದೀರಾ? ಓಕೆ, ಅಲ್ಲಿಂದ ಬಂದಿದ್ದೀರಾ. ಹೆಂಗೆ ಸರ್ವಿಸ್ ಎಲ್ಲ ನಿಮ್ಗೆ ಇಷ್ಟ ಆಗುತ್ತಾ? ಇಷ್ಟ ಆಗಿದ್ಯಾ? ಸೊ ಕಾರ್ ಪರ್ಚೇಸ್ ಮಾಡಿದ್ರಾ ಸರ್? 5 ಗಾಡಿ ಪರ್ಚೇಸ್ ಮಾಡಿದ್ದಾರೆ. 5 ಗಾಡಿ ಪರ್ಚೇಸ್ ಮಾಡಿದ್ದೀರಾ? ಹೌದು ಸರ್. ಸೊ ಫ್ರೆಂಡ್ಸ್, ನಮ್ದು ಡೀಲರ್ ಸರ್ ಇವರು. ಡೀಲರ್ ಕೂಡ ಗಾಡಿಗಳು ಸಿಗತ್ತೆ ಇಲ್ಲಿ. ದೂರದಿಂದ ಬರ್ತಿರಲ್ಲ, ಬನ್ನಿ, ತುಂಬಾ ಗಾಡಿ ವೆಹಿಕಲ್ಸ್ ಇದೆ ನಮ್ಮ ಹತ್ರ, 100+ ವೆಹಿಕಲ್ಸ್ ಇದೆ. ನೀವು ತಗೊಂಡೋಗಿ ದುಡಿಬೇಕಂದ್ರೆ ದುಡೀರಿ. ಕಸ್ಟಮರ್ಗೆ ಅದೇ ಆಫರ್ಗಳು ಹೆಚ್ಚು ಕಡಿಮೆ ಇದೆ, ಅದನ್ನು ತಗೊಂಡೋಗಿ ಮಾಡಿ. ಓಕೆ, ಬಿಸ್ನೆಸ್ ಬೇಕಂದ್ರೆ ಬಿಸ್ನೆಸ್ ಮಾಡ್ತೀರಾ, ರಿಟೇಲ್ ಬೇಕಂದ್ರೆ ರಿಟೇಲ್ ಮಾಡಿ. ನಾವು ಹೋಲ್ಸೇಲ್ ಪಾಯಿಂಟ್ ಇರೋದು ನಮ್ದು. ಓಕೆ, ಹಾ ಸರ್. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಮುಂದಿನ ಕಣ್ಣಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.